ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮೆಲ್ಲರ ನೆಚ್ಚಿನ ಓಂಕಾರ ಕಾರ್ಯಕ್ರಮ ಪವರ್ಡ್ ಬೈ ಆಯುರ್ವೇದ್ ನ್ಯೂಟ್ರಿಸ್ಲಿಮ್ಗೆ ಆತ್ಮೀಯ ಸ್ವಾಗತ, ಆದರದ ಸುಸ್ವಾಗತ. ವೀಕ್ಷಕರೇ, ಇಂದು ಗುರುವಾರ, ಗುರುರಾಯರ ಮೊರೆ ಹೋಗೋ ವಾರ, ಜೊತೆಗೆ ಗುರುಗಳ ಆದ್ಯತೆಯನ್ನ ಜೀವನದಲ್ಲಿ ತಿಳಿಸ್ಕೊಡುವಂತಹ ದಿನ ಕೂಡ ಹೌದು. ಹೆಸರಿಗೆ ತಕ್ಕಂತೆ, ಹೆಸರೇ ಸೂಚಿಸುವಂತೆ ಗುರೂಜಿಯವರು ಕೂಡ ಇಂದು ನಮಗಾಗಿ ಸಾಕಷ್ಟು ವಿಶೇಷವಾದಂತಹ ಮಾಹಿತಿಯನ್ನ ತಂದಿದ್ದಾರೆ. ಅದರ ಜೊತೆಗೆ ವಿಶೇಷ ಸಾಧನವನ್ನ ಕೂಡ ತಂದಿದ್ದಾರೆ. ಈ ಸಾಧನ ಯಾವುದು, ಅದನ್ನ ಏನಂತ ಕರೀತಾರೆ, ಶಕ್ತಿ ಯಂತ್ರದ ಪ್ರಭಾವ ಏನು, ವಿಶೇಷತೆಗಳು ಏನು, ನಮ್ಮ ಜೀವನದಲ್ಲಿ ಯಾವ ಮಟ್ಟಿಗೆ ಈ ಒಂದು ಶಕ್ತಿ ಯಂತ್ರ ಪ್ರಭಾವವನ್ನ ಬೀರುತ್ತೆ, ಯಾರೆಲ್ಲರಿಗೂ ಇದು ಉಪಯೋಗಕಾರಿ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳುವಂತಹ ದಿನ. ಜೊತೆಗೆ ನಿಮ್ಮ ಕರೆಗಳಿಗೆ ಸ್ಪಂದಿಸ್ತೀವಿ, ಪತ್ರಗಳನ್ನ ಓದಿ ತಿಳಿ ಹೇಳ್ತೀವಿ, ಸುಲಭವಾದಂತಹ ಪರಿಹಾರ ಮಾರ್ಗಗಳನ್ನ ಗುರೂಜಿ ಅವರು ತಿಳಿಸ್ಕೊಡ್ತಾರೆ. ಈ ಎಲ್ಲಾ ಮಾಹಿತಿಯ ಜೊತೆಗೆ ದ್ವಾದಶ ರಾಶಿಯ ಫಲಾಫಲದ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡೋ ಸಮಯ. ಹಾಗಿದ್ರೆ ಬನ್ನಿ ಗುರುಗಳನ್ನ ಬರ್ಮಾಡ್ಕೊಂಡ್ಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು, ತೇಜೋಮಂದಿ, ರಮಲಶಾಸ್ತ್ರ, ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆಯನ್ನ ಹೊಂದಿರುವಂತಹ ದೇವಿಶ್ರೀ ಮಹಾ ಸಂಸ್ಥಾನದ ಸಂಸ್ಥಾಪಕರು ಹೌದು, ದೇವಿಶ್ರೀ ಗುರೂಜಿಯವರು. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಬ್ರಹ್ಮೋಸ್ಮಿ. ಗುರುಜಿ, ಗುರುವಾರದ ವಿಶೇಷ ಮಾಹಿತಿಗಾಗಿ ಕಾಯ್ತಾ ಇದೀವಿ. ಜೊತೆಗೆ ವಿಶೇಷವಾದಂತಹ ಶಕ್ತಿ ಯಂತ್ರದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಏನಿ ಯಂತ್ರ, ಇದರ ಪ್ರಭಾವ ಎಂಥದ್ದು ಗುರುಜಿ? ಗುರುವೇ ಸರ್ವಲೋಕಾನಾಂ ವಿಷಜೇ ಪುರೋಗಿಣಾಂ ಹೃದಯೇ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ದಿವಸ ಅದ್ಭುತವಾದ ದಿವಸ, ವಿಶೇಷವಾದ ದಿವಸ. ಗ್ರಹಗಳಲ್ಲೇ ಅತ್ಯಂತ ದೊಡ್ಡ ಗ್ರಹ ಅಂತಂದ್ರೆ ಗುರುಗ್ರಹ. ವಾರಗಳಲ್ಲಿಯೇ ಅತ್ಯಂತ ಪವಿತ್ರವಾದ ದಿವಸ ಗುರುವಾರ. ವಿಜಯನಾಮ ಸಂವತ್ಸರ ದಕ್ಷಿಣಾಯನ ಆಶ್ವೀಜ ಮಾಸ ಕೃಷ್ಣ ಪಕ್ಷ ದ್ವಾದಶಿ ದಿವಸ. ದ್ವಾದಶಿ ತುಂಬಾ ವಿಶೇಷ. ಉತ್ತರ ನಕ್ಷತ್ರ ಮತ್ತಷ್ಟು ವಿಶೇಷ ನಕ್ಷತ್ರ, ತುಂಬಾ ಚೆನ್ನಾಗಿರುವಂತ ದಿವಸ. ಈ ದಿವಸ ಐಂದ್ರವ ಕರ್ಣ ಕೌಲವ ಯೋಗ. ಐಂದ್ರವ ಅಂದ್ರೆ ಇಂದ್ರಂ ಪದವಿಯನ್ನೂ ಸಹ ಗೆಲ್ಲಿಸ್ತಕ್ಕಂತಹ ಒಂದು ಯೋಗ ಗುರುವಾರ ದಿವಸ. ತುಂಬಾ ವಿಶೇಷ, ತುಂಬಾ ಚೆನ್ನಾಗಿರತಕ್ಕಂತಹ ದಿವಸ. ಈ ದಿನ ಗುರುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ದಿವಸ. ನಮಗೆಲ್ಲರೂ ಗೊತ್ತು, ಅತ್ಯಂತ ಪ್ರಪಂಚದಲ್ಲೇ ಒಂದು ದೋಷ ಅಂತಂದ್ರೆ ಬ್ರಹ್ಮಹತ್ಯೆ ದೋಷ. ಬ್ರಹ್ಮಹತ್ಯೆ ದೋಷ ಯಾವ್ಯಾವ ವಿಧಾನದಲ್ಲಿ ಬರುತ್ತೆ ಗೊತ್ತಾ? ಗುರುಗಳನ್ನ ನಿಂದನೆ ಮಾಡಿದಾಗ, ಬ್ರಾಹ್ಮಣರನ್ನ ಬೈದಾಗ, ಅವರನ್ನ ನಮ್ಮ ಮನೆ ಕೆಲಸಕ್ಕೆ ಉಪಯೋಗಿಸ್ಕೊಂಡಾಗ. ಯಾಕಂದ್ರೆ ಅವರು ಪವಿತ್ರರು, ಯಾವಾಗಲೂ ವೇದವನ್ನು ಹೇಳತಕ್ಕಂಥವ್ರು, ವೇದ ಪಾರಾಯಣ ಮಾಡತಕ್ಕಂಥವ್ರು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತ್ರಿಕಾಲ ಸಂಧ್ಯಾವಂದನೆ ಮಾಡತಕ್ಕಂಥವ್ರು, ಇಲ್ಲ ಒಮ್ಮೆ ಆದ್ರೂ ಸಂಧ್ಯಾವನೆ ಮಾಡತಕ್ಕಂಥವ್ರು, ವೇದ ಪಂಡಿತಿಯರು. ನಾನಿಲ್ಲಿ ಬ್ರಾಹ್ಮಣರು ಹೊಗಳ್ತಾ ಇಲ್ಲ. ಜನ್ಮತೋ ಶೂದ್ರ, ಹುಟ್ಟಬೇಕಾದ್ರೆ ನಾನು, ಶ್ವೇತ, ಮತ್ತೆ ಎಲ್ರು, ನಮ್ಮೆಲ್ರು ಸುತ್ತಮುತ್ತ ಇರತಕ್ಕಂಥವ್ರು ಎಲ್ರೂ ಶೂದ್ರರೇ. ಬೆಳೀತಾ ಕರ್ಮತಹೋ ಬ್ರಾಹ್ಮಣ. ಕರ್ಮ ಅಂತಂದ್ರೆ ಏನು? ನಾವು ಮಾಡ್ತಕ್ಕಂಥ ವೃತ್ತಿ ಕೆಲಸ. ಅಂಬಿಗ, ದೋಣಿ ಮಾಡೋನು ಅಂಬಿಗ, ಮೀನು ಹಿಡಿಯುವಂತವನು ಮೀನುಗಾರ ಅಂತ ಹೇಳ್ತೀವಿ. ಮತ್ತೆ ಇನ್ನೊಬ್ಬರು ವಿಚಾರಕ್ಕೆ ಹೇಳ್ತೀವಿ ಬ್ರಾಹ್ಮಣ, ಪುರೋಹಿತ, ಬ್ರಾಹ್ಮಣ. ಅಂದ್ರೆ ಕರ್ಮಕ್ಕೆ ತಕ್ಕಂತೆ ಜಾತಿ ಬಿಡುಗಡೆ ಆಗುತ್ತೆ. ಹುಟ್ಟಬೇಕಾದ್ರೆ ಎಲ್ಲರೂ ಹಾಗೆ ಇರ್ತಾರೆ. ಅಂತ ಬ್ರಹ್ಮಹತ್ಯೆ ದೋಷವನ್ನ ನಿವಾರಣೆ ಮಾಡ್ಕೋಬೇಕು ಅಂದ್ರೆ ಈ ದಿವಸ ವಿಶೇಷವಾದ ದಿವಸ. ದೇವರ ದುಡ್ಡು ಕಳ್ತನ ಮಾಡಿದ್ರೆ ಬ್ರಹ್ಮಹತ್ಯೆ ದೋಷ ಆಗತ್ತೆ. ಮತ್ತೆ ದೇವಸ್ಥಾನದ ಜಾಗವನ್ನ ಕವಳಿಸ್ಕೊಂಡಿರ್ತಕ್ಕಂಥದ್ದು. ನಿಮ್ಗೆ ಗೊತ್ತಿಲ್ಲ, ಒಂದು ದೊಡ್ಡ ರಹಸ್ಯ ಸೀಕ್ರೆಟ್ ಇವತ್ತು ಹೇಳ್ತೀನಿ, ಕೇಳ್ಬಿಡಿ. ಸಣ್ಣ ವಿಚಾರದಲ್ಲಿ 1972 1972ರಲ್ಲಿ ಭೂ ಸುಧಾರಣೆ ಕಾಯಿದೆ ಅಂತ ಬಂತು. ನಿಮ್ಗೆಲ್ಲರಿಗೂ ನೆನಪಿದೆ ಭೂ ಸುಧಾರಣೆ ಕಾಯಿದೆ. ಆಗ ಹಳ್ಳಿಗಳಲ್ಲಿ ಅಲ್ಲಲ್ಲೊಂದು ದೇವಸ್ಥಾನ ಇದೆ, ಊರಿಗೊಂದು ದೇವಸ್ಥಾನ ಅಂತ. ಆ ದೇವಸ್ಥಾನ ಕಾರ್ಯನಿರ್ವಹಣೆಗೆ ಅಂತೇಳಿ ರಾಜ ಮಹಾರಾಜ ಕಾರಲು 1 ಎಕರೆ 5 ಎಕರೆ 10 ಎಕರೆ ಜಾಗ ಕೊಟ್ಬಿಟ್ಟಿದ್ರು. ಅದ್ರಲ್ಲಿ ಏನು ದುಡಿತಿರೋ ಆ ಹಣದಿಂದ
ಆ ದೇವಸ್ಥಾನ, ಆ ಅರ್ಚಕರು, ಆ ಪುರೋಹಿತರು ಬದುಕಬೇಕು ಅಂತ ಬಿಟ್ಟಿದ್ರು. ಆಗ ಅವರು ಅರ್ಚಕರು ದೇವಸ್ಥಾನ ಪೂಜೆಯಲ್ಲಿ ಯಾವಾಗ್ಲೂ ಮಗ್ನರಾಗಿದ್ರು. ಹೋಗಿ ವ್ಯವಸಾಯ ಮಾಡಕ್ಕಾಗತ್ತೆ? ಸಾಧ್ಯವೇ ಇರ್ಲಿಲ್ಲ. ಆಗ ಏನಾಯ್ತು? ಭೂ ಸುಧಾರಣೆ ಕಾಯ್ದೆ ಬಂದಾಗ ಉಣ್ಣೋರ್ದೆ ಭೂಮಿ, ಉಳ ಒಂದೇ ಭೂಮಿ ಅಂತ ಬಂತು. ಎಲ್ಲ ಕಿತ್ಕೊಂಡ್ರು ದೇವಸ್ಥಾನದ ಆಸ್ತಿ. ಅಲ್ಲಿ ಬಂದಿರತಕ್ಕಂತ ಬ್ರಹ್ಮ ಹತ್ಯೆ ದೋಷ ಅಂದ್ರೆ ದೇವಾಲಯಗಳ ಜಾಗವನ್ನ ಯಾರ ಕವಳಿಸ್ಕೊಂಡ್ರೋ ಅವ್ರಿಗೆಲ್ಲ ಬ್ರಹ್ಮ ಹತ್ಯೆ ದೋಷ ಬಂತು. ಈಗಲೂ ನಾನು ಅದ್ರ ಬಗ್ಗೆ ಸೆನ್ಸಸ್ ಮಾಡ್ತಿದ್ದೀನಿ. ಯಾಕೆ ಗೊತ್ತಾ ಸೆನ್ಸಸ್ ಮಾಡ್ತಿದ್ದೀನಿ? ನಾನು ಕರ್ನಾಟಕ ರಾಜ್ಯದಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯ ಒಳಪಂಡಿರತಕ್ಕಂತ 34,000 ದೇವಸ್ಥಾನಗಳ ಅರ್ಚಕರ ಸಂಘದ ಗೌರವಾಧ್ಯಕ್ಷ ನಾನು. ನನ್ನ ಬಗ್ಗೆ ನಾನು ನಿಮ್ಗೆ ಪರಿಚಯ ಮಾಡ್ತೀನಿ. ನಾನು ಯಾರು ಅಂತ ಇಷ್ಟು ದಿನ ಗೊತ್ತಿರ್ಲಿಲ್ಲ, ಸಣ್ಣವನೇ. ಆದ್ರೂ ಎಲ್ಲೋ ಒಂದ್ ಜಾಗದಲ್ಲಿ ಸರ್ಕಾರದಿಂದ ಸ್ವಲ್ಪ ಸವಲತ್ತುಗಳು, ಏನ್ ತೊಂದರೆ ಇಲ್ಲ. ಆದ್ರೆ ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂತಂದ್ರೆ, ನನ್ನ ಹತ್ರ ಎಷ್ಟೋ ಜನ ಬ್ರಹ್ಮ ಹತ್ಯೆ ದೋಷಕ್ಕೆ ಬರ್ತಾರೆ. ಅವ್ರಲ್ಲಿ ರಮಣಶಾಸ್ತ್ರದ ಪ್ರಕಾರ ನೋಡಿದಾಗ ನಿಮ್ಮ ಕುಟುಂಬದ ದೇವಸ್ಥಾನ ಜಾಗವನ್ನು ನುಂಗಿದ್ದೀರಾ, ತಿಂದಿದ್ದೀರಾ ಅಂತ ಬರುತ್ತೆ. ಅಲ್ಲಿ ಯಾವಾಗ ದೇವಸ್ಥಾನ ಜಾಗವನ್ನು ತಗೊಂಡ್ರೋ ಆ ದೇವಸ್ಥಾನ ಜಾಗ ಸ್ವಾರ್ಥಕ್ಕೆ ಉಪಯೋಗ ಸರ್ಕಾರ ಏನೋ ಮಾಡ್ತು, ಆದ್ರೆ ಇವ್ರು ಮಾಡ್ಕೊಂಡ್ರಲ್ಲ, ಅಲ್ಲಿ ಬ್ರಹ್ಮ ಹತ್ಯೆ ದೋಷ ಸ್ಟಾರ್ಟ್ ಆಯ್ತು. ಅಲ್ಲಿಂದ ನೋಡಿ ಭಿಕ್ಷೆ, ಅವ್ರ ಕೋಟಿ ಕೋಟಿ ಆಸ್ತಿ ಇರ್ಲಿ, ತಿನ್ನೋದಕ್ಕೆ ಗತಿ ಇರಲ್ಲ. ನಾನಾ ರೋಗಗಳು, ತಂದೆಗೆ ಸ್ಟ್ರೋಕು, ಮತ್ತೊಬ್ಬರು ಕ್ಯಾನ್ಸರು, HIV, ಇನ್ನೊಂದು ಗಂಡ ಹೆಂಡತಿರು ಚೆನ್ನಾಗಿರಲ್ಲ, ವಂಶನೇ ನಿರ್ವಂಶ. ಹೆಣ್ಮಕ್ಳು ಸಂತಾನ ಡಜನ್ ಮಕ್ಕಳು. ಆಗ ಈಗ ಮಕ್ಕಳೇ ಇಲ್ಲ. ಕೊನೆಗೆ ಎಲ್ಲ ಮಾರ್ಕೊಂಡು ಸಾಲ ಸೋಲ ಮಕ್ಕಳು ಜೂಜಲ್ಲಿ ಕಳೆದ್ರ. ಇನ್ನೊಬ್ಳ ಗ್ಯಾಮ್ಲಿಂಗ್ ಹೋದ, ಅದ್ರಲ್ಲಿ ಕಳೆದ. ಮತ್ತೊಬ್ಬ ಇನ್ನೊಂದಕ್ಕೆ ಹೋದ, ಕಳೆದ. ಈ ರೀತಿ ಬ್ರಹ್ಮ ಹತ್ಯೆ ದೋಷಗಳಂದ್ರೆ ಈ ರೀತಿ ಬರತಕ್ಕಂಥದ್ದು. ಮತ್ತೆ ಗೋಹತ್ಯ, ಅದು ಮಹಾಬ್ರಹ್ಮ ಶಾಪ. ಸರ್ಪ ಹತ್ಯ ಬ್ರಹ್ಮ ಹತ್ಯೆ ದೋಷ. ಇಂಥ ದೋಷಗಳಿಗೆ ಎಲ್ಲದಕ್ಕೂ ಈ ದಿವಸ ಸಣ್ಣದಾದಂತ ಒಂದು ಟಿಪ್ಸ್ ನಾನು ಹೇಳ್ತೀನಿ. ಅದನ್ನ ನೀವು ಮಾಡಿದ್ರೆ ಒಂದೇ ಸರಿ ಯಾವುದು ಕಮ್ಮಿ ಆಗೋದಿಲ್ಲ. ವೀಕ್ಷಕ ಬಂದವರು, ನನ್ನ ಪ್ರಿಯ ಭಕ್ತರು, ಹೌದು, ನೀವೆಲ್ಲ ತಿಳ್ಕೋಬೇಕು. ಒಂದೇ ದಿನ ಯಾವುದು ಕಮ್ಮಿ ಆಗಲ್ಲ. ಒಂದು ಡಾಕ್ಟರ್ ಹತ್ರ ಹೋಗ್ತೀರಾ, ಜ್ವರ ಬಂದಿದೆ ಅಂತ, ಒಂದು ಇಂಜೆಕ್ಷನ್ ಹಾಕ್ತಾನೆ, ಆನತ್ತೆ ಇಂಜೆಕ್ಷನ್ ನೋವಾಗುತ್ತೆ. ಆದ್ರೆ ಆ ಇಂಜೆಕ್ಷನ್ ಹಾಕೊಂಡಿದ ತಕ್ಷಣ ನಾವು ರೋಗ ವಾಸಿ ಆಗೋದಿಲ್ಲ. ಕನಿಷ್ಠ ಪಕ್ಷ 3 ಅವರ್ ಆದ್ರೂ ಬೇಕು, 3 ದಿನ ಆದ್ರೂ ಬೇಕು, ಕಡಾಖಂಡಿತ 10 ನಿಮಿಷ ಆದ್ರೂ ಬೇಕು. ಒಂದು ಮಾತ್ರೆ ನುಂಗ್ತೀವಿ ತಲೆನೋವು ಅಂತ, ನುಂಗಿದ ತಕ್ಷಣ ಒಂದೇ ಸೆಕೆಂಡ್ ಅಲ್ಲಿ ವಾಸಿ ಆಗುತ್ತಾ? ಖಂಡಿತ ಇಲ್ಲ. 1-2 ಅವರ್ ಆದ್ರೂ ಬೇಕು. ಅದೇ ರೀತಿ ನಾವು ಈ ರೀತಿ ಪೂಜೆಗಳನ್ನ, ನಾನು ಕೊಡ್ತಕ್ಕಂತ ಟಿಪ್ಸ್, ಸ್ಮಾಲ್ ಟಿಪ್ಸ್, ಅದೇನ್ ಕೋಟಿ ಖರ್ಚಾಗತ್ತಾ, ಲಕ್ಷ ಖರ್ಚಾಗ ಪಕ್ಕದ ಮನೆ ಸಾಲ ಮಾಡ್ತದ್ ಮಾಡೋ ಇಂಥ ಅವಶ್ಯಕತೆ ಯಾವುದು ಇಲ್ಲ. ನಾನು ಹೇಳೋಂತ ಆಯಾ ದಿನದ್ದು ನಿಮ್ಮ ಕೈಯಲ್ಲಿ ಆದಷ್ಟು ಟಿಪ್ಸ್ ನೀವು ಮಾಡ್ತಾ ಬನ್ನಿ. ಬ್ರಹ್ಮ ಹತ್ಯೆ ದೋಷಗಳು ತಾನಾಗಿ ಹೋಗ್ತಾ ಬರುತ್ತೆ. ಈ ದಿನ ಗುರುವಾರ ಆಗಿರೋದ್ರಿಂದ ಕಾರ್ಯಕ್ರಮದ ಕೊನೆಯಲ್ಲಿ ಬ್ರಹ್ಮ ಹತ್ಯೆ ದೋಷವನ್ನ ನಿವಾರಣೆ ಮಾಡ್ಕೊಳ್ಳತಕ್ಕಂತ ಸಣ್ಣದಾದಂತ ಚುಟುಕಾದ ಟಿಪ್ಸ್ ಅನ್ನ ನಾನಿವತ್ತು ನಿಮ್ಗೆ ಕೊಡ್ತೀನಿ. ಗುರುಜಿ, ಏನಿದು ವಿಶೇಷ ಯಂತ್ರ? ತುಂಬಾ ಅದ್ಭುತ. ನನ್ನ ಜೀವನದಲ್ಲಿ ನಾನು ಸಾಧನೆ ಅನ್ನೋದು ಮಾಡಿರೋದು ಅನ್ನೋದಾದ್ರೆ ಇದೊಂದೇ. ಅದು ಶಕ್ತಿ ಯಂತ್ರ ಅಂತಾನೆ ಹೆಸರಿಟ್ಟೆ. ಅದಕ್ಕೆ ಆ ಭೈರವಿ ಯಂತ್ರ ಅಂತ ಹೆಸರಿಟ್ಟೆ, ಮತ್ತೆ ಶಕ್ತಿ ಯಂತ್ರ ಅಂತ ಹೆಸರಿಟ್ಟೆ. ಅದರಲ್ಲಿ ನೀವೆಲ್ಲರೂ ಗಮನಿಸಿರ್ತೀರಿ, ಈಜಿಪ್ಟ್ ಪಿರಮಿಡ್. ಆ ಈಜಿಪ್ಟ್ ಪಿರಮಿಡ್ ಹೇಗಿರುತ್ತೆ? ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಈ ರೀತಿ ಇರುತ್ತೆ. ಸೇಮ್ ಅದೇ ರೀತಿನೇ ಈ ಶಕ್ತಿ ಯಂತ್ರ ಇರುತ್ತೆ. ಅದ್ರ ಒಳಗಡೆ, ಆ ಈಜಿಪ್ಟ್ ಪಿರಮಿಡ್ ಒಳಗಡೆ ಇರತಕ್ಕಂಥ ಮಮ್ಮಿಗಳು ಅಂತ ಈಗಲೂ ಸಜೀವವಾಗಿದೆ, ಕೊಳತಿಲ್ಲ ಅವು. ಅಂತ ಒಂದು ಶಕ್ತಿ ಕೇಂದ್ರ, ಒಂದು ಪಿರಮಿಡ್. ಆದ್ರೆ ನಾವು ನಮ್ಮ ಭಾರತೀಯರಿಂದನೇ ಅವ್ರು ಕದ್ದಿರೋದು ಬಿಡಿ ಆ ಶಕ್ತಿನ. ನಾವು ಅದು ಯಾವ ರೀತಿನಪ್ಪ ಅಂತಂದ್ರೆ, ಒಂದು ತ್ರಿಭುಜಾಕಾರ, ಇದು ಒಂದು ತ್ರಿಭುಜಾಕಾರ, ಮತ್ತೆ ಇನ್ನೊಂದು ತ್ರಿಭುಜಾಕಾರ. ಹೀಗೆ ಈ 2 ತ್ರಿಭುಜಾಕಾರಗಳನ್ನ ಸೇರಿಸಿದಾಗ ಕೆಳಗಡೆ ಇರತಕ್ಕಂಥದ್ದು ಮೇಲೆ, ಇದು ಶ್ರೀ ತ್ರಿಭುಜಾಕಾರ, ಇದು ಪುರುಷ ತ್ರಿಭುಜಾಕಾರ. ಈ 2 ಸೇರಿದಾಗ ಶ್ರೀಚಕ್ರ ಆಗತ್ತೆ. ಅಬ್ಸರ್ವ್ ಮಾಡಿ, ನೀವು ಬರ್ಕೊಳ್ಳಿ ಪುಸ್ತಕದಲ್ಲಿ, ಶ್ರೀಚಕ್ರ ಆಗತ್ತೆ. ಶ್ರೀಚಕ್ರಕ್ಕೆ ಎಂತ ಮಹಾನ್ ಶಕ್ತಿ, ಆ ದಿವ್ಯ ಶಕ್ತಿ ಈ ಸಾಧನೆಗಿದೆ. ಇದಕ್ಕೆ ಪೂಜೆ ಬೇಕಾಗಿಲ್ಲ, ಪುನಸ್ಕಾರ ಬೇಕಾಗಿಲ್ಲ, ಆಧ್ಯಾತ್ಮಿಕವಾಗಿ ಎಲ್ಲ ಮಾಡ್ಬೋದು. ಒಂದು ವೈಜ್ಞಾನಿಕವಾಗಿ ಸೈಂಟಿಫಿಕ್, ಇದು ಅನ್ಸೈಂಟಿಫಿಕ್ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಬಿಕಾಸ್ ಆಫ್ ನಾನು ಪ್ರೂಫ್ ಮಾಡಿದ್ದೀನಿ ಆಲ್ರೆಡಿ. ಅದರಿಂದ ಒಂದು ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದೀವಿ. ಇದು ಪ್ರಕೃತಿಯಲ್ಲಿರ್ತಕ್ಕಂಥದ್ದು. ಇದು ಲೋಹ,
ಯಾವ ಲೋಹದಲ್ಲಾಗಿದೆ? ಜಿಂಕ್, ತಾಮ್ರ ಮತ್ತು ಬೆಳ್ಳಿನಲ್ಲಿ ತಯಾರಾಗಿದೆ. ಜಿಂಕು, ತಾಮ್ರ, ಸಿಲ್ವರ್. ಜಿಂಕ್ ಅಂತಂದ್ರೆ ಅದು ಏನಾಗುತ್ತೆ? ಸಕಾರಾತ್ಮಕ, ನ್ಯೂಟ್ರಾನ್, ಎಲೆಕ್ಟ್ರಾನ್, ಪ್ರೋಟಾನ್ಸ್. ಮನುಷ್ಯನ್ ಬೇಕಾಗಿರೋದು ಮೂರೇ: ಒಂದು ದೈಹಿಕ ಶಕ್ತಿ, ಒಂದು ಆತ್ಮಶಕ್ತಿ, ಒಂದು ಪ್ರಾಣಶಕ್ತಿ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋ ಬುದ್ಧಿ. ಈ ಮೂರು ಮನುಷ್ಯನಿಗೆ ಬಂತು ಅಂತಂದ್ರೆ ಅವನು ಎಲ್ಲಾ ಕೆಲಸವನ್ನೂ ಮಾಡಬಲ್ಲ ಈಸಿಯಾಗಿ, ಯಾವುದೇ ತರ ಸಮಸ್ಯೆಗಳು ಬರಲ್ಲ. ಅಂತ ಒಂದು ತಾಂತ್ರಿಕ ಪ್ರಕೃತಿಯಲ್ಲಿರೋ ಶಕ್ತಿನ ಅಟ್ರಾಕ್ಟ್ ಮಾಡ್ಕೊಳುತ್ತೆ. ಅಂತ ಒಂದು ಸಾಧನ ಈ ಶಕ್ತಿ ಸಾಧನ, ಈ ಶ್ರೀ ಸಾಧನ ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಪ್ರಕೃತಿನಲ್ಲಿರ್ತಕ್ಕಂಥ ಶಕ್ತಿನೆಲ್ಲ ಹೇಳ್ಕೊಳುತ್ತೆ. ನೀವೆಲ್ಲಾದ್ರೂ ಒಂದು ಜಾಗದಲ್ಲಿ ಇಟ್ಟಿರ್ತೀರ ಮನೆಯಲ್ಲಿ, ಅಲ್ಲಿ ಜನರ ದೃಷ್ಟಿ ನಮ್ಮ ಮೇಲೆ ಬೀಳ್ತಾ ಇರುತ್ತೆ. ಅವ್ರು ಅಲ್ಲಿಗೆ ಬಂದಾಗ ಆ ದೃಷ್ಟಿ ಅನ್ನೋದು ಬೀಳೋದಿಲ್ಲ. ಒಂದು ಮೊಬೈಲ್ ತಲೆ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಂಡು ನಿದ್ದೆ ಮಾಡಿದ್ರೆ ಬ್ರೈನ್ ಟ್ಯೂಮರ್ ಅನ್ನೋದು ಬರುತ್ತೆ, ಬ್ರೈನ್ ಕ್ಯಾನ್ಸರ್ ಬರುತ್ತೆ. ಆದ್ರೆ ಇದೇ ಪಿರಮಿಡ್ ಆ ರೂಮಲ್ಲಿ ಇಟ್ಕೊಂಡ್ರೆ ನಿಮ್ಮ ಮೊಬೈಲ್ ತರಂಗಗಳನ್ನು ಕೂಡ ಅದು ಎಳ್ಕೊಂಡ್ಬಿಡುತ್ತೆ. ಅಂತಂದ್ರೆ ಕೆಟ್ಟ ತರಂಗಗಳು ನಮ್ಮ ಕಣ್ಣು ಕಾಣಿಸೋದಿಲ್ಲ, ಅದು ಎಳ್ಕೊಳ್ಳುತ್ತೆ. ಎಷ್ಟೋ ವರ್ಷಗಳಿಂದ ನಿದ್ದೆ ಇಲ್ಲ ಅನ್ನೋನು ಸಕಾರಾತ್ಮಕವಾಗಿ ನಿದ್ದೆ ಮಾಡ್ಬೋದು. ಇನ್ನ ಮಕ್ಕಳು ಎಷ್ಟು ಓದಿದ್ರು ನನ್ನ ತಲೆಗೆ ಹತ್ತಾ ಇಲ್ಲ ಅಂತ ಅಂತಕ್ಕಂಥವ್ರು, ಅವ್ರು ಎಲ್ಲಿ ಅತಿ ಹೆಚ್ಚಾಗಿರ್ತಾರೋ ಅಲ್ಲಿ ಅದನ್ನ ಇಟ್ಬಿಟ್ರೆ ಸಾಕು. ಒಂದು ಟೇಬಲ್ ವೆಯ್ಟರ್ ಅಷ್ಟೇ, ವೆಯ್ಟ್ ಆಗಿ. ಆಗ ಅದೇನಾಗುತ್ತೆ, ಅವ್ರ ಮಕ್ಕಳಿಗೆ ಆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಮೆಮೊರಿ ಲಾಸ್ ಅನ್ನೋದಾಗೋದಿಲ್ಲ, ಏಕಾಗ್ರತೆಯಿಂದ ಓದ್ತಾರೆ. ಇಷ್ಟೇ ಅಲ್ಲ, ಆ ಒಂದು ತಾಂತ್ರಿಕ ಸಾಧನ ಆ ದೇವಿಯ ಅನುಗ್ರಹದಿಂದ ಈ ರೀತಿಯಾಗಿ ನಾವು ಮಾಡಿದ್ದೀವಿ. ನವರಂಧ್ರಗಳು ನೀವು ಗಮನಿಸ್ತಾ ಇರ್ಬೋದು. ಇದು 3 ಇಂಚು ಉದ್ದ ಇದೆ, 3 ಇಂಚು ಅಗಲ ಇದೆ. 3 ಇಂಚು ಯಾವ ಕಡೆಯಿಂದ ನೀವು ಭಾಗ ಮಾಡಿದ್ರು ಸಹ 3 ಇಂಚು 3 ಇಂಚು ಬರುತ್ತೆ. 3 ಇಂಟು 3 9. ಜೈ ಮಹಾದೇವಿ. ಈ 3 ಇಂಟು 9, ಇದಕ್ಕೆ ಈ ರೀತಿ 3, ಈ ರೀತಿ 3, ಈ ರೀತಿ 3 ಇದೆ. 3 3 ಇಂಟು 9. 9 ಅನ್ನೋದು ಮನುಷ್ಯನ ನವರಂಧ್ರಗಳಿಗೆ ಕೇಂದ್ರ ಬಿಂದು ಆಗಿರುತ್ತೆ. ಮತ್ತೆ ಇದರಿಂದ ಮತ್ತಷ್ಟು ಏನಾದ್ರೂ ನಾನು ಮಾಡ್ಬೇಕಲ್ಲ ಅಂತ ಹೇಳಿ ಆಗ ಯೋಚನೆ ಮಾಡಿದೆ. ಆಗ ಕೆಲವು ದೊಡ್ಡ ದೊಡ್ಡ ಗುರುಗಳ ಹತ್ರ ಭೇಟಿ ಮಾಡಿದೆ. ಆಗ ಅವ್ರು ಹೇಳಿದ್ರು, ಇದ್ರ ಒಳಗಡೆ ಮತ್ತಷ್ಟು ಇನ್ನು ಕೆಲವು ಸಾಧನೆಗಳನ್ನ ಇಡು, ಅವ್ರಿಗೆ ಎಲ್ಲವೂ ಕೊಡುತ್ತೆ. ಇದು ವಿಜ್ಞಾನವಾಗಿ ನೀನ್ ಕಂಡಿಡ್ದಿದ್ಯಾ, ಆಧ್ಯಾತ್ಮಿಕದಲ್ಲಿದ್ದು ವಿಜ್ಞಾನ ದೃಷ್ಟಿಯನ್ನ ನೀನ್ ಕಂಡಿಡ್ದಿದ್ಯಾ, ಆದ್ರೆ ಮತ್ತಷ್ಟು ವಸ್ತುಗಳಿಡೋದ್ರಿಂದ ಕೆಲವೊಂದು ಪರಿಹಾರಗಳಾಗತ್ತೆ ಅಂತದ್ದು. ಏನಪ್ಪಾ ಅಂತಂದ್ರೆ, ಮನುಷ್ಯನಿಗೆ ಮೊದಲನ್ನ ಕಷ್ಟ ಆರ್ಥಿಕ ಸ್ಥಿತಿ, ಆರ್ಥಿಕ ಪರಿಸ್ಥಿತಿ. ಎಷ್ಟು ದುಡ್ಡು ಬಂದ್ರು ಮನೆಯಲ್ಲಿ ಹಣ ನಿಲ್ಲೋದಿಲ್ಲ, ಹಣ ಸಾಕಾಗೋದಿಲ್ಲ ಅಂತಂದಾಗ ಯಾರಪ್ಪ ಬೇಕು ಅವನಿಗೆ ಅಧಿಪತಿ ಅಂದ್ರೆ ಕುಬೇರ. ಕುಬೇರನ ಅನುಗ್ರಹ ಸಿಕ್ತು ಅಂದ್ರೆ ಮನೆಯಲ್ಲಿ ಹಣ ಇದೆ ಅಂತ. ಕುಬೇರ ಎಲ್ಲಿರ್ತಾನೆ, ಹೆಂಗಿಂದ ತಂದ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗ ನನ್ಗೊಬ್ಬ ಹಗೋರಿ ಗುರುಗಳು ಹೇಳುದು, 7 ಮುಖದ ರುದ್ರಾಕ್ಷಿಯಲ್ಲಿ ಕುಬೇರನ ರುದ್ರಾಕ್ಷಿ ಅದು. 7 ಮುಖದ ರುದ್ರಾಕ್ಷಿ ಎಲ್ಲಿರುತ್ತೋ ಅಲ್ಲಿ ಕುಬೇರ ವಾಸಸ್ಥಾನ. ಸಪ್ತ ಮಾತೃಕೆಯರು ಅಂತ ಹೇಳ್ತೀವಿ, ಅದು ಸಪ್ತ ನದಿಗಳು ಅದಾಗಿರುತ್ತೆ. ಸಪ್ತ ಸಾಗರ ಶಕ್ತಿ 7 ಮುಖದಲ್ಲಿರುತ್ತೆ. 7 ಮುಖದಲ್ಲಿ ಸಾಕ್ಷಾತ್ ಕುಬೇರ ವಾಸಸ್ಥಾನ. ಆಗ ಏನ್ ಮಾಡಿದೆ, ಆ ಕುಬೇರ ರುದ್ರಾಕ್ಷಿಯನ್ನ ಅದ್ರ ಒಳಗಡೆ ಇಟ್ಟೆ. ನಂತರ ಆರ್ಥಿಕ ಸ್ಥಿತಿ ಆಯ್ತು. ಗುರುಗಳ ಇನ್ನೇನು ಈ ಮಾಟ ಮಂತ್ರ ಮತ್ತೊಂದು ಏನೇನೋ ಮಾಡಿಸ್ತಾ ಇರ್ತಾರೆ, ಅದನ್ನೆಲ್ಲ ತಡೆಗಟ್ಟೋದು ಹಾಗೆ, ಇದರಿಂದಾನೇ ಮಾಡಬಹುದು ಅಂತಂದ್ರು. ಹಾಗೆ ಏನು ಗುರುಗಳೇ, ಒಂದು ಟ್ರಯಾಂಗಲ್ ಅಂತಂದ್ರೆ ಒಂದು ಕೋನಗಳಿಂದ ತಯಾರು ಮಾಡಿರ್ತಕ್ಕಂಥ ಯಾವುದೇ ಒಂದು ನಾಣ್ಯಕ್ಕೆ ಸಿಕ್ಕಾಪಟ್ಟ ಶಕ್ತಿ ಇರುತ್ತೆ. ಅದೇ ಶ್ರೀಚಕ್ರ. ಒಂದು ಶ್ರೀಚಕ್ರಕ್ಕೆ ಯಾವ ಶಕ್ತಿ ಇದೆಯೋ ಆ ಶಕ್ತಿ ಈ ಪಿರಮಿಡ್ಗಿದೆ. ನಿಮಗೆ ಗೊತ್ತಿಲ್ಲ, ನೀವು ಪರೀಕ್ಷೆ ಮಾಡಿ. ಆ ಶಕ್ತಿ ಈ ಪಿರಮಿಡ್ಗಿದೆ. ಶ್ರೀಚಕ್ರಕ್ಕೆ ಇರತಕ್ಕಂಥ ಶಕ್ತಿ ಈ ಪಿರಮಿಡ್ಗಿದೆ. ಅಂತ ಒಂದು ಶಕ್ತಿ ಇದು. ಆಗ ನಾನೊಂದು ತಾಮ್ರದ ಅಂತಂದ್ರೆ ಒಂದು ಬೆಳ್ಳಿಯ ಒಂದು ನಾಣ್ಯದ ಮೇಲೆ ಶ್ರೀಚಕ್ರವನ್ನ ಮುದ್ರಿಸಿದೆ. ಅದು ಯಾವ ರೀತಿ ಇರುತ್ತಪ್ಪ ಶ್ರೀಚಕ್ರ ಅಂತಂದಾಗ ಈ ರೀತಿಯಾಗಿ ಮುದ್ರಣ ಮಾಡಿದೆ. ಇದು ಶ್ರೀಚಕ್ರ ನೋಡಿ. ಇದರಲ್ಲಿ ಅಡಗಿರ್ತಕ್ಕಂಥ ಶ್ರೀಚಕ್ರ ವಿಶೇಷವಾದ ಚಕ್ರ. ಈ ಚಕ್ರವು ಎಲ್ಲಿರುತ್ತೋ ಒಬ್ಬ ಮನುಷ್ಯನ ಜೋಬಲ್ಲಿ ಇಟ್ಕೊಂಡಾಗ ಆ ಮನುಷ್ಯನಿಗೆ ದೃಷ್ಟಿ ಬರೋದಿಲ್ಲ, ಆ ಮನುಷ್ಯನಿಗೆ ಕೆಟ್ಟ ಗುಣಗಳು ಬರೋದಿಲ್ಲ. ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇರ್ತಾನೆ, ಒಳ್ಳೆ ದೃಷ್ಟಿಯಿಂದ ಬರ್ತಾ ಇರುತ್ತೆ. ಯಾರೋ ಏನೋ ದಾರಿಯಲ್ಲಿ ನಿಂಬೆಹಣ್ಣಿನೊಂದು ಹಾಕಿರ್ತಾರ ಅಂತದ್ ಬರೋದಿಲ್ಲ. ಯಾವನೋ ಇವನ ಕಳ್ತನ ಮಾಡ್ಬೇಕು, ಪರ್ಸ್ ಕಿತ್ಕೋಬೇಕು ಅಂತ ಹತ್ರ ಬಂದಾಗ ಈ ಶ್ರೀಚಕ್ರ ಜೋಬಲ್ಲಿದ್ದಾಗ ಆ ಮನುಷ್ಯ ತಾನಾಗ್ ತನ್ನ ಸೈಡ್ಗೆ ಹೋಗ್ಬಿಡ್ತಾನೆ. ಅಂತ ಅದ್ಭುತವಾದ ಶಕ್ತಿ ಈ ಶ್ರೀಚಕ್ರದಲ್ಲಿ ಅಡಗಿರುತ್ತೆ. ಇಂಥ ಶ್ರೀಚಕ್ರವನ್ನ ನಾನು ಇದ್ರ ಒಳಗಡೆ ಸ್ಥಾಪನೆ ಮಾಡಿದ್ದೀನಿ. ಆಗೇನಾಗುತ್ತೆ, ಈ ಶ್ರೀಚಕ್ರಗಳ ಕೋನಗಳಿಂದ ಆ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂತ ಶಕ್ತಿ ಈ ಶ್ರೀಚಕ್ರದಲ್ಲಿ ಅಡಗಿದೆ. ಇದನ್ನು ಇದ್ರ ಒಳಗಡೆ ನಾನು ಸ್ಥಾಪನೆ ಮಾಡಿದ್ದೀನಿ. ನಂತರ 7 ಮುಖದ ರುದ್ರಾಕ್ಷಿಯನ್ನು ಸಹ ನಾನು ಸ್ಥಾಪನೆ ಮಾಡಿದ್ದೀನಿ. ಇದರ ಜೊತೆಯಲ್ಲಿ ನಾನು ಕಮಲಾಕ್ಷಿ, ನೀವು ಕೇಳಿರ್ಬೋದು. ಕಮಲಾಕ್ಷಿ ಅಂತಂದ್ರೆ, ಕಮಲ ಅಂತಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ, ಅಕ್ಷಿ ಅಂತಂದ್ರೆ
ಅವಳ ಕಣ್ಣು ಅಂತ ಅರ್ಥ. ಅಕ್ಷ ಅಂತಂದ್ರೆ ಅವಳ ಕಣ್ಣು. ಕಮಲಾಕ್ಷಿಯ ಬೀಜ ನೀವೆಲ್ಲಾದ್ರೂ ನೋಡಿದ್ರ ಖಂಡಿತ ಸಾಧ್ಯನೇ ಇಲ್ಲ. ಹಿಮಾಲಯ ಈ ತಡದಲ್ಲಿ ಬೆಳೆದಿರ್ತಕ್ಕಂಥ ಬ್ರಹ್ಮ ಕಮಲ ಅಂತ ಹೇಳ್ತೀವಿ. ದೊಡ್ಡ ದೊಡ್ಡ ಕಮಲದ ಹೂ, ನಾನ್ ಕೂತ್ಕೋಬಹುದು ಅದ್ರ ಮೇಲೆ, ಮುಳುಗೋದಿಲ್ಲ ಅಂತ ದೊಡ್ಡ ದೊಡ್ಡ ಕಮಲದ ಹೂಗಳಲ್ಲಿ ಬೀಜಗಳು ಬೆಳೆಯುತ್ತೆ. ಅದೇ ಕಮಲದ ಬೀಜ. ಆ ಕಮಲದ ಬೀಜವನ್ನ ಇದರಲ್ಲಿ ಸ್ಥಾಪನೆ ಮಾಡಿದೆ ನೋಡಿ. ಇದು ಕಮಲದ ಬೀಜ. ಈ ಕಮಲದ ಬೀಜವನ್ನ ಮಧ್ಯಭಾಗಕ್ಕೆ ಕಟ್ ಮಾಡಿದಾಗ ನಮ್ಮ ಕಣ್ಣು ಯಾವ ರೀತಿ ಇರುತ್ತೋ ಆ ರೀತಿನೇ ಇರುತ್ತೆ. ಇದಕ್ಕೆ ಕಮಲಾಕ್ಷಿ ಅಂತ ಹೇಳ್ತೀವಿ. ಇದನ್ನ ಒಳಗಡೆ ಇಟ್ಟಿದ್ದೀನಿ. ಇದಿರೋ ಜಾಗ ಪವಿತ್ರವಾಗಿರ್ಬೇಕಲ್ವಾ? ದೇವ್ರ ಮನೆಯಲ್ಲಿ ಇರ್ಬೇಕು, ಟೇಬಲ್ ಮೇಲೆ ಇಡಬೇಕು, ಶೋಕೇಶ್ ಅಲ್ಲಿ ಇರ್ಬೇಕು, ಅಥವಾ ಯಾವುದೋ ಒಂದು ವಿಗ್ರಹ ಸರಿಯಾಗಿ ಪೂಜೆ ಮಾಡದೆ ಹೋದ್ರೆ ಪ್ರೇತ ಆಕರ್ಷಣೆ ಆಗುತ್ತೆ ಅಂತ ನಮ್ಮ ಆಧ್ಯಾತ್ಮಿಕ ಹೇಳುತ್ತೆ. ಅದರ ಪವಿತ್ರತೆಯನ್ನ ಕಾಪಾಡ್ಬೇಕಲ್ವಾ ಗುರುಗಳೇ ಅಂತ ನಾನು ಚರ್ಚೆ ಮಾಡಿದಾಗ, ಆಗ ಅವರು ಒಂದು ಸ್ಫಟಿಕದ ಪಿರಮಿಡ್ ಒಳಗಡೆ ಇಟ್ಬಿಡು ಅಂದ್ರು. ಆಗ ನಾನೇನ್ ಮಾಡಿದೆ, ಒಂದು ಸ್ಫಟಿಕವನ್ನ ತಂದೆ. ಒಂದು ಸ್ಫಟಿಕವನ್ನ ಇದರಲ್ಲಿ ನಾನು ಸ್ಥಾಪನೆ ಮಾಡಿದೆ. ಈ ಸ್ಫಟಿಕ ಎಲ್ಲಿರುತ್ತೋ ಅಲ್ಲಿ ಅದು ಪವಿತ್ರವಾಗಿರುತ್ತೆ. ಮನುಷ್ಯನ ದೇಹದ ಮೇಲೆ ಸ್ಫಟಿಕ ಹಾಕೊಂತಾನೆ, ಏನಕ್ಕೆ ಅಂದ್ರೆ ಪವಿತ್ರವಾಗಿರ್ಲಿ, ಅವನ ದೇಹದಲ್ಲಿರ್ತಕ್ಕಂಥ ಉಷ್ಣಾಂಶವನ್ನು ತೆಗಿಲಿ ಅಂತ. ಆದರೆ ಈ ಪಿರಮಿಡ್ ಅನ್ನೋ ಅಂತಕ್ಕಂಥದ್ದು ಶಕ್ತಿ ಇವೆಲ್ಲ ಒಳಗಡೆ ಇಟ್ಟು ನಾನು ಮುಚ್ಚಿದ್ದೀನಿ. ಆಗ ಏನ್ ಮಾಡುತ್ತೆ, ಪ್ರಕೃತಿಯಲ್ಲಿರ್ತಕ್ಕಂಥ ನ್ಯೂಟ್ರಾನ್, ಎಲೆಕ್ಟ್ರಾನ್, ಪ್ರೋಟಾನ್ ಶಕ್ತಿನ ಎಲ್ಲವನ್ನ ತಗೊಂಡು ಮನೆ ಹೊರಗಡೆ ಎಲ್ಲ ಪಸರಿಸುತ್ತೆ. ಇದನ್ನ ಕಾಪಾಡ್ಕೊಂಡ್ರೆ ನಿಮ್ಮ ಜನ್ಮ ಸಾರ್ಥಕ ಆಯ್ತು ಅಂತ ತಿಳ್ಕೊಳ್ಳಿ ವೀಕ್ಷಕ ಬಾಂಧವರೇ. ಈ ದಿನ ನನ್ನ ಶಕ್ತಿಯಿಂದ ಭಗವಂತ, ಸಾಕ್ಷಾತ್ ಭಗವಂತ ಕೈಲಾಸದಲ್ಲಿ ನನಗೆ ಗೋಚರ ಆಗಿರ್ತಕ್ಕಂಥ ಶಕ್ತಿ, ನಾನು ಪ್ರಕೃತಿಗೆ, ಪ್ರಪಂಚಕ್ಕೆ, ಜನಗಳಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಹೇಳಿ ಒಂದು ವೈಜ್ಞಾನಿಕವಾದ ಒಂದು ಸಾಧನ, ಆಧ್ಯಾತ್ಮಿಕತೆಯಲ್ಲಿ ಒಂದು ಶ್ರೀ ಚಕ್ರ, ಒಂದು ಶ್ರೀ ಯಂತ್ರ. ಇದರ ಹೆಸರು ಶ್ರೀ ಯಂತ್ರ. ಈ ಯಂತ್ರವನ್ನ ನಿಮ್ಗಾಗಿ ಕೊಟ್ಟಿದ್ದೀನಿ. ನೀವು ಯಾರು ಕರೆ ಮಾಡ್ತಿರೋ ಅವ್ರು ಖಂಡಿತವಾಗ್ಲೂ ಈ ಯಂತ್ರ ಬರ್ತಾ ಇರುತ್ತೆ. ಪ್ರತಿನಿತ್ಯ ಪ್ರಯತ್ನ ಮಾಡ್ತಾ ಇರಿ. ಯಾರು ಲಕ್ಕಿ ಕಾಲರ್ಸ್ ಇರ್ತಾರೋ ಅವ್ರ ಮನೆಗೆ ತಲುಪಿಸ್ತೀವಿ. ನಿಜವಾಗ್ಲೂ ಗುರುಜಿ, ಎಷ್ಟು ವಿಶೇಷವಾದಂತಹ ಸಾಧನ ಈ ಒಂದು ಶಕ್ತಿ ಯಂತ್ರ ಅನ್ನೋದನ್ನ ತಿಳಿಸ್ಕೊಟ್ರಿ. ಸಕಲರಿಗೂ ಕೂಡ ಶ್ರೀರಕ್ಷೆಯಾಗಿ ಇದು ನೋಡ್ಕೊಳ್ಳುತ್ತೆ. ಎಲ್ಲರ ಮನೆಯಲ್ಲೂ ಪಾಸಿಟಿವ್ ಎನರ್ಜಿ ಹಾಗೂ ವೈಬ್ರೇಷನ್ ಸದಾ ಸುತ್ತಮುತ್ತಲೂ ಇರುತ್ತೆ ಅಂತ ತಿಳಿಸ್ಕೊಡ್ತಿದ್ರಿ. ಮಾಹಿತಿಗಾಗಿ ಧನ್ಯವಾದಗಳು. ಈಗ ಕರೆಯೊಂದು ಸಿದ್ಧವಾಗಿದೆ, ಬನ್ನಿ ನೋಡೋಣ ಯಾರು ಕರೆ ಮಾಡಿದರೆ, ಎಲ್ಲಿಂದ ಕರೆ ಮಾಡಿದರೆ ಭಾಗ್ಯಶಾಲಿ ವಿಜೇತರು ಈ ಒಂದು ಕಿರುಕಾಣಿಕೆಯನ್ನ ಪಡಿಬಹುದು. ಬನ್ನಿ ನೋಡೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಹೆಸರನ್ನ ತಿಳಿಸಿಮ್ಮ. ನೇತ್ರಾವತಿ ಅಂತ. ನೇತ್ರಾವತಿ ಅವರೇ, ಹೇಳಿ ಯಾರ ಬಗ್ಗೆ ಕೇಳ್ಬೇಕಿತ್ತು ನೀವು? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ನೇತ್ರಾವತಿ ಅವರೇ, ನಿಮ್ಮ ಜನ್ಮ ದಿನಾಂಕ ತಿಳಿಸಿ. 5/12/1984. 84 ಅಲ್ವಾ? ಸಮಯ ಹೇಳಿಮ್ಮ. ಸಂಜೆ 7:15 7:30. ಸರಿ. ನಕ್ಷತ್ರ ರಾಶಿ ತಿಳಿದಿದ್ಯಾ? ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಸರಿ, ನೇತ್ರಾವತಿ ಅವರೇ, ಗುರುಜಿ ಅವರೊಂದಿಗೆ ಮಾತನಾಡಿ. ನಮಸ್ತೆ ತಾಯಿ. ನಮಸ್ತೆ ಗುರುಜಿ. ನಮಸ್ತೆಮ್ಮ, ಹೇಳಿಮ್ಮ. ಗುರುಜಿ, ನಾನೊಂದು ಪಾರ್ಲರ್ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದೀನಿ. ಸರಿ. ಸುಮಾರು 2 ತಿಂಗಳಿಂದ ಅದು ತುಂಬಾ ಹೇಳ್ತಾ ಇದೆ ಗುರುಜಿ. 2 ತಿಂಗಳಿಂದ ಅಲ್ಲ ತಾಯಿ, ನೀನ್ 2 ವರ್ಷದಿಂದ ಮಾಡ್ಬೇಕು ಅನ್ಕೊಂಡಿದ್ಯಾ. 2 ತಿಂಗಳಿಂದ ಅಂತಲ್ಲ, ನಿನ್ನ ಪ್ಲಾನ್ 2 ವರ್ಷದಿಂದ ನಾನು ಮಾಡ್ಬೇಕು, ಏನೋ ಒಂದ್ ಮಾಡ್ಬೇಕು ಅಂತಿದ್ಯಾ. ಅಮ್ಮ, ನಾನು ಹೇಳ್ಬೇಕು ಅಂದ್ರೆ ನಿನ್ಗೆ ಯಾವ ಕಡೆನೂ ಸಪೋರ್ಟೇ ಇಲ್ಲ ತಾಯಿ. ಸರಿಯಾಗಿ ಸಪೋರ್ಟ್ ಇದೆಯಾ? ಹೌದು ಗುರುಜಿ, ಖಂಡಿತ. ನೀನೇ ದುಡಿಬೇಕು, ನೀನೇ ಸಂಸಾರನು ಸಾಗಿಸ್ಬೇಕು, ನೀನೇ ಕುಟುಂಬ ನಿರ್ವಹಣೆ ಮಾಡ್ಬೇಕು. ನಿನ್ನ ಸುತ್ತಮುತ್ತಲು ಇರ್ತಕ್ಕಂಥವ್ರು ಎಲ್ಲ ನಿನ್ನ ಹತ್ರ ಕಿತ್ಕೊಂಡು ಹೋಗೋವ್ರೆ ಹೊರತಾಗಿ ನಾನಿದೀನಿ ನೀನ್ ಮಾಡಮ್ಮ ಅಂತ ಹೇಳೋನು ಒಬ್ಬನೂ ಇಲ್ಲ ತಾಯಿ. ಹೌದಲ್ವಾ? ಹೌದು ಗುರುಜಿ. ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ಯಾ ತಾಯಿ. ನೋಡೋಣ ನಿನ್ನ ಒಂದು ಪರಿಶ್ರಮಕ್ಕೆ ರಮಣಶಾಸ್ತ್ರ ಈ ದಿನ ನಿನ್ಗೆ ಏನ್ ಪರಿಹಾರ ಕೊಡುತ್ತೋ ನೋಡೋಣ ತಾಯಿ. ಜೈ ಮಹಾದೇವಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ. ನಮಸ್ತಸ್ಥೈ ನಮೋ ನಮಃ. ಶ್ರೀ ಜಗದಾಂಬಿಕಾ ಗುರುಭ್ಯೋ ನಮಃ. ಜೈ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಜೈ ಭಗವತಿ. ನೋಡಿ ತಾಯಿ, ತುಂಬಾ ಶುಕ್ರನ ಸ್ಥಾನ ತೋರಿಸ್ತಿದೆ. ಖಂಡಿತ ಆಗುತ್ತೆ. ಯಾವ ಬಾಗ್ಲನ್ನ ನೀನು ಸೆಲೆಕ್ಟ್ ಮಾಡಿದ್ಯಮ್ಮ? ಗುರುಜಿ, ಈಗ ನನಗ್ ಸಿಕ್ಕಿರೋದು ಪಶ್ಚಿಮ ಬಾಗ್ಲು ಗುರುಜಿ. ಸರಿ. ತುಂಬಾ ಕಷ್ಟಪಟ್ಟು ಹುಡುಕಿದೀನಿ. ಮನೇನು ಅಲ್ಲೇ ಇರೋದ್ರಿಂದ ಈಗ ಲೀಸ್ ತಗೊಳ್ಳೋಣ ಅಂತ ಯೋಚನೆ ಮಾಡಿದೀನಿ. ಸರಿಮಾ, ನೀನೇನು ಚಿಂತೆ ಮಾಡ್ಬೇಡ. ಖಂಡಿತವಾಗ್ಲೂ ನಿನ್ಗೆ ಒಳ್ಳೇದೇ ಆಗುತ್ತೆ. ನೀನು ಪ್ರಾರಂಭ ಮಾಡು. ಆದ್ರೆ ಒಂದ್ ವಿಚಾರ ಹೇಳ್ತೀನಿ, ಪಾರ್ಟ್ನರ್ಶಿಪ್ ಯಾವ್ದೇ ಕಾರಣಕ್ಕೂ ಮಾಡಬಾರ್ದು ನೀನು. ಅರ್ಥ ಆಯ್ತಾ? ಮತ್ತೆ ಎರಡನೇದಾಗಿ ಬೆಳಗ್ಗೆ 6 ಗಂಟೆ ಮೇಲೆ ಯಾವ್ದೇ ಕಾರಣಕ್ಕೂ ನೀನ್ ನಿದ್ದೆ ಮಾಡಬಾರ್ದು. ಹಗಲೊತ್ತು ನಿದ್ದೆ ಮಾಡಬಾರ್ದು. ಮಂಗಳವಾರ ಯಾವ್ದೇ ಕಾರಣಕ್ಕೂ ನೀನು ಪಾರ್ಲರ್ ಕೋಟಿ ಕೊಟ್ರು ಕೆಲಸ ಮಾಡಬಾರ್ದು.
ಆಯ್ತು ಗುರುಜಿ. ಈ ಮೂರೇ ನಿನಗೆ ಸರಿನಾ? ಹಾ, ಇಷ್ಟನ್ನ ಆಯ್ತು ಫಾಲೋ ಮಾಡ್ಕೋ. ಅಷ್ಟೇ ಅಲ್ಲ, ನಿನ್ಗೆ ಒಳ್ಳೆ ಶುಭ ಸುದ್ದಿ ಸಿಗ್ತಿದೆ. ಈ ಕಡೆ ನನ್ನ ಯಂತ್ರನೂ ಬರ್ತಿದೆ ನಿನಗೆ. ಆ ಯಂತ್ರ ಮನೇಲಿ ಇಟ್ಕೋ. ಪ್ರತಿ ದಿವಸ ಆ ಗುರುಗಳನ್ನ ಪ್ರಾರ್ಥನೆ ಮಾಡ್ಕೊಮ್ಮ. ನಿನ್ನ ಜೀವನವನ್ನೇ ಸಾರ್ಥಕ ಆಗತ್ತೆ. ನಿಧಾನದ ಗತಿಯಲ್ಲಿ ನೀನೊಂದು ಪತ್ರ ಬರಿಬೇಕು ನನಗೆ ಮತ್ತೆ. ಏನಂತ, ನಾನ್ ಚೆನ್ನಾಗಿದ್ದೀನಿ ಗುರುಗಳೇ, ಈ ಯಂತ್ರದ ಮಹತ್ವದ ಬಗ್ಗೆನೂ ನೀನು ಪತ್ರ ಬರಿಬೇಕು. ಒಳ್ಳೇದಾಗ್ಲಿ ಅಮ್ಮ ನೇತ್ರಾವತಿ, ನಿನ್ನ ನಾಮನು ಒಳ್ಳೇದಾಗ್ಲಿ, ನಿನ್ಗೆ ಒಳ್ಳೆ ಬಿಸ್ನೆಸ್ ಆಗ್ಲಿ. ನಾನು ಆ ದೇವಿ ಹತ್ರ ಪ್ರಾರ್ಥನೆ ಮಾಡ್ತೀನಮ್ಮ. ನಮಸ್ತೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರಿದು? ನನ್ನ ಹೆಸರು ಲಕ್ಷ್ಮಿ ಅಂತ. ಲಕ್ಷ್ಮಿ ಅವರೇ, ನಿಜವಾಗ್ಲೂ ಕಂಗ್ರಾಚುಲೇಷನ್ಸ್. ನಿಮ್ಗೆ ಎಷ್ಟು ಅದೃಷ್ಟಶಾಲಿಗಳು ಗೊತ್ತಾ. ಹೇಳಿ ಲಕ್ಷ್ಮಿ ಅವರೇ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮ್ದು ಡೇಟ್ ಆಫ್ ಬರ್ತ್ ಸರಿ ಇಲ್ಲ. ನನ್ ಮಗಳದು ಡೇಟ್ ಆಫ್ ಬರ್ತ್ ಕೊಡ್ತೀನಿ. ನೀವ್ ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆನೇ ಕೇಳ್ಬೇಕು. ನಮ್ಗೆ ಸರಿ. ಮಗು ಬಗ್ಗೆ ಕೇಳ್ಬೇಕಿತ್ತು. ಸರಿ, ಆಯ್ತು. ಯಾರ ಬಗ್ಗೆ ಕೇಳ್ಬೇಕು ಅವರ ಹೆಸರನ್ನ ಹೇಳಿ ಡೀಟೇಲ್ಸ್ ತಿಳಿಸಿಮ್ಮ. ನನ್ ಮಗಳದು ಡೇಟ್ ಆಫ್ ಬರ್ತ್ ಕೊಡ್ತೀನಿ ಗುರುಜಿಗೆ. ನನ್ ಮಗು ಆಗುತ್ತಾ ಮತ್ತೆ ಇನ್ನೊಂದು ಅನ್ನೋದ್ರ ಬಗ್ಗೆ ಕೇಳ್ಬೇಕು. ಸರಿ. ಸಂಜನಾ, ಹಾ, 18/7/2003. 2003. ಬೆಳಗ್ಗೆ ಶುಕ್ರವಾರ 10:21. ಸರಿ ಗುರುಜಿ, ನನ್ ಮಗಳು ಹುಟ್ಟಿದ್ಮೇಲೆ ನಮ್ಗೆ ಮತ್ತೆ ನಾನು 4 ಸಲ ಪ್ರೆಗ್ನೆಂಟ್ ಆಗಿದ್ದೆ. ಅಬಾರ್ಷನ್ ಮತ್ತೆ ಆಯ್ತು. ಮಗು ಬೇಡ ಅಂತಾನೆ ಅಬಾರ್ಷನ್ ಮಾಡ್ಸಿದ್ರು. ಆಗ ಅವರ ಪರಿಸ್ಥಿತಿ ಹಾಗಿತ್ತು. ಯಾಕಂದ್ರೆ ನಮ್ದು ಲವ್ ಮ್ಯಾರೇಜ್, ಯಾರು ನಮ್ಗೆ ಸಪೋರ್ಟ್ ಇರ್ಲಿಲ್ಲ. ಹಾಗಾಗಿ ಅದು ತೆಗೆಸ್ಕೋಬೇಕಾಗಿತ್ತು. ಈಗ ಮಗು ಬೇಕು ಅಂತ ಮೈನಲ್ಲಿ ಎಲ್ರಿಗೂ ಆಸೆ ಆಗಿದೆ. ಹಾಗೆ ನನ್ಗೂನು ಅನಿಸ್ತಿದೆ, ಯಾಕಂದ್ರೆ ನನ್ ಮಗು ಒಂಟಿ ಆಗಿರೋದು ಬೇಡ, ಆ ಮಗುಗೂ ಒಂದು ಮಗು ಜೊತೆಲಿ ಇರ್ಲಿ ಅಂತ. ಆಗುತ್ತಾ ಗುರುಜಿ? ಒಂದ್ ಹೆಣ್ಮಗು ಇದೆಯಲ್ಲ, ಒಂದು ಗಂಡ್ಮಗು ಭಾಗ್ಯ ಇದೆಯಾ? ಅದನ್ನ ರಮಲಶಾಸ್ತ್ರದ ಮುಖಾಂತರ ನೋಡೋಣ ತಾಯಿ. ರಮಲಶಾಸ್ತ್ರ ಏನ್ ಹೇಳಿರುತ್ತೋ. ತಾಯಿ ಮಹಾಕಾಳಿ ರಮಲಶಾಸ್ತ್ರದ ಮುಖಾಂತರ ನಿಮ್ಮ ಒಂದು ಜಾತಕಕ್ಕೆ ಪಂಚಮ ಗುರು ಖಂಡಿತವಾಗ್ಲೂ ಗಂಡು ಮಗು ಆಗುತ್ತಮ್ಮ. ಚಿಂತೆನೇ ಮಾಡ್ಬೇಡ ತಾಯಿ. ಆದ್ರೆ ನಿನ್ನ ಜಾತಕದಲ್ಲಿ ಏನಾಗಿದೆ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನಿನ್ಗೆ ಯೂಟ್ರಸ್ ಪ್ರಾಬ್ಲಮ್ ಕಾಣಿಸ್ತಿದೆ. ಹೊಟ್ಟೆ ನೋವು, ಸರಿಯಾಗಿ ಮಂತ್ಲಿ ಸ್ಕೇಲ್ಸ್ ಇಲ್ಲ. ಹೌದಲ್ವಾ? ಹೌದು ಗುರುಜಿ. ಇದಾಗಿದೆ. ಇದರ ಒಂದು ದೋಷ ನಿವಾರಣೆ ಮಾಡ್ಕೋಬೇಕಪ್ಪ ನೀವು. ಏನ್ ಮಾಡ್ಬೇಕು, 64 ದಿವಸ ಕಂಟಿನ್ಯೂಸ್ ಆಗಿ 64 ದಿವಸ ಬೆಳಗ್ಗೆನೆ ಸ್ನಾನ ಮಾಡ್ಕೊಂಡು ನೇರವಾಗಿ ಹೋಗಿ ಅರಳಿ ಮರದ ಬುಡಕ್ಕೆ ಹಾಗೂ ನಾಗರ ಕಲ್ಲಿಗೆ ಹಾಲಾಕಿ 5 ಪ್ರದಕ್ಷಿಣೆ ಮಾಡ್ಬೇಕು. ಓಕೆ ಗುರುಜಿ. ಈ ರೀತಿ 64 ದಿವಸಗಳು ಮಾಡ್ಬೇಕು. ಮತ್ತೆ 64 ದಿನಗಳ ಕಾಲ ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿ ದೈಹಿಕ ಸಂಪರ್ಕ ಇರಬಾರ್ದು. ಯಾಕೆ ಅಂತಂದ್ರೆ ಪವಿತ್ರವಾದ ವ್ರತವನ್ನು ನಾವು ಮಾಡ್ತಾ ಇರ್ತೀವಿ. ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ನಾವು ಆ ಒಂದು ಅರಳಿ ಮರದಲ್ಲಿ ಓಝೋನ್ ಅಂತ ಒಂದು ಗಾಳಿ ಬಿಡುಗಡೆ ಆಗುತ್ತೆ. ಅದನ್ನು ಬೆಳಗಿನ ಜಾವ ನಾವು ಉಸಿರಾಟ ತಗೊಳ್ಳೋದ್ರಿಂದ ಹಾರ್ಮೋನ್ಸ್ ಅಲ್ಲಿ ಯಾವುದೇ ತರದ ತೊಂದರೆಗಳಿದ್ರು ನಿವಾರಣೆ ಆಗತ್ತೆ. ಅಂತ ಟೈಮಲ್ಲಿ ಅದಕ್ಕೆ ಆಯಾಸ ಅನ್ನೋದು ಕೊಟ್ಟಾಗ ಅದು ಫಂಕ್ಷನ್ಸ್ ಅನ್ನೋದು ಇನ್ಬ್ಯಾಲೆನ್ಸ್ ಆಗುತ್ತೆ. ಅದರಿಂದ 64 ದಿವಸ ಯಾವುದೇ ಕಾರಣಕ್ಕೂ ದೈಹಿಕ ಸಂಪರ್ಕ ಇರಬಾರ್ದು. ಮತ್ತು ಮಧ್ಯದಲ್ಲಿ ಋತುಸ್ರಾವ ಸಮಯದಲ್ಲಿ 5 ದಿನ ಮಾಡಬಾರ್ದು. ಈಗ ಬೆಳಗ್ಗೆ ನೀವು ಪೂಜೆ ಮಾಡ್ಕೊಂಡ್ ಬಂದಿರ್ತೀರಿ, ಅವತ್ತು ಸೂರ್ಯ ಮುಳುಗೋ ಒಳಗಡೆ ಸಂಜೆ ಒಳಗಡೆ ಏನಾದ್ರೂ ಋತುಸ್ರಾವ ಆದ್ರೆ ಆ ದಿನ ಕೌಂಟ್ಲೆಸ್. ಹಿಂದಿನ ದಿನಕ್ಕೆ ಲೆಕ್ಕ ಇರುತ್ತೆ. ಆ ದಿನದಿಂದ 5 ದಿನ ಬಿಟ್ಟು 6ನೇ ದಿನ ಬೆಳಗ್ಗೆ ಸ್ವಲ್ಪ ದರ್ಬೆ ಎಲ್ಲಾದ್ರೂ ಇದ್ರೆ ತರಿಸ್ಕೊಂಡು ಒಂದು ನೀರ್ ಚಂಬಲ್ ಹಾಕೊಂಡು ಆ ದರ್ಬೆ ನೀರನ್ನ 3 ಉದ್ದರಣೆ ತಗೊಂಡು ಮತ್ತೆ ಸ್ನಾನ ಆದ ನಂತರ ಆ ದರ್ಬೆ ನೀರಿನ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡು ಹೋಗಿ ಪೂಜೆ ಪ್ರಾರಂಭ ಮಾಡ್ಬೇಕು. ಈ ರೀತಿ ಕರೆಕ್ಟ್ ಆಗಿ 64 ದಿನ ಆದ ನಂತರ ಮತ್ತೆ ನೀವು ಮಗು ಪ್ಲಾನ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಗಂಡು ಮಗು ಆಗುತ್ತೆ. ಅಷ್ಟರಲ್ಲಿಯೇ ನಿಮ್ ಮನೆಗೆ ನನ್ನ ಶಕ್ತಿ ಯಂತ್ರನು ನಿಮ್ ಮನೆ ಪ್ರವೇಶ ಮಾಡಿರುತ್ತೆ. ಜೀವನದಲ್ಲಿ ನೆಮ್ಮದಿ ಸುಖ ಶಾಂತಿಯನ್ನ ಸಿಕ್ತು ಅಂತ ತಿಳ್ಕೊಳ್ಳಿ ಅಮ್ಮ ಲಕ್ಷ್ಮಿ. ಒಳ್ಳೇದಾಗ್ಲಿ. ನಮಸ್ತೆ. ಆದಷ್ಟು ಬೇಗ ನಿಮ್ಮ ಮನಸ್ಸಿನಲ್ಲಿ ಅನ್ಕೊಂಡಿದ್ದೆಲ್ಲವೂ ಈ ಶಕ್ತಿ ಯಂತ್ರದಿಂದ ನಿಜವಾಗ್ಲಿ ಅಂತ ಆಶಿಸ್ತಾ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ ಹಲೋ, ನಮಸ್ತೆ. ಯಾರಿದು? ನಮಸ್ತೆ, ಇದು ಸಂಧ್ಯಾ ಅಂತ ಉಡುಪಿಯಿಂದ ಕರೆ ಮಾಡ್ತಿರೋದು ಮೇಡಮ್. ಜನ್ಮ ದಿನಾಂಕ ಹೇಳಿ. 11/7/1990. ಸಮಯ ಸಂಜೆ 6:55 ಮೇಡಮ್. ಸರಿ. ಜನ್ಮ ರಾಶಿ ನಕ್ಷತ್ರ ತಿಳಿದಿದ್ಯಾ ಸಂಧ್ಯಾ ಅವ್ರೆ? ರಾಶಿ ಕುಂಭ ರಾಶಿ, ಧನಿಷ್ಠ ನಕ್ಷತ್ರ. ಆಯ್ತು, ಗುರುಜಿ ಅವರೊಂದಿಗೆ ಮಾತನಾಡಿ ನಿಮ್ಮ ಪ್ರಶ್ನೆ ಕೇಳಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ ಸಂಧ್ಯಾ, ಹೇಳಮ್ಮ ಏನ್ ನಿನ್ ಸಮಸ್ಯೆ ತಾಯಿ? ಗುರುಜಿ, ನನ್ಗೆ ಕೆಲ್ಸದ ಬಗ್ಗೆ ತುಂಬಾ ತೊಂದ್ರೆ ಇದೆ. ತುಂಬಾ 2 ವರ್ಷ ಆಯ್ತು. BE ಕಂಪ್ಲೀಟ್ ಮಾಡಿದೀನಿ. ಅದು ಕೆಲ್ಸನೇ ಎಲ್ಲೂನು ಸೆಟ್ ಆಗ್ತಿಲ್ಲ ಗುರುಜಿ. ಅದೊಂದೇ ಅಲ್ಲ ತಾಯಿ, ಅದೊಂದೇ ಅಲ್ಲ, ನಿನ್ಗೆ ಸಾಕಷ್ಟು ಸಮಸ್ಯೆಗಳಿದೆ. ಮನೆಯಲ್ಲೂ ನೆಮ್ಮದಿ ಇಲ್ಲ. ಹೌದಲ್ವಾ?
ಮನೆಯಲ್ಲಿ ಏನಾಗ್ಬಿಟ್ಟಿದೆ ಈ ನಡುವೆ, ಮನೆ ಬಿಟ್ಟು ಎಲ್ಲಾದ್ರೂ PG ಏನಾದ್ರೂ ಕೆಲಸ ಸಿಕ್ಕಿದ್ರೆ PG ಮಾಡ್ಕೊಂಡು ನೆಮ್ಮದಿ ಕೆಲಸ ಮಾಡ್ಕೊಂಡು ಇಟ್ಬೇಡ. ಈ ಕಡೆ ಮನೆಯಲ್ಲೂ ನೆಮ್ಮದಿ ಸಿಕ್ತಿಲ್ಲ, ಹೊರಗಡೆನೂ ಬಂಧುಗಳಿಂದಾನು ಸಪೋರ್ಟ್ ಇಲ್ಲ, ಏನೇನೋ ಯೋಚನೆ ಮಾಡ್ತಾರೆ. ನೀನ್ ನೋಡಿದ ತಕ್ಷಣ ಸೋಂಬೇರಿ ಅಂತ ಫ್ರೆಂಡ್ಸ್ ಎಲ್ಲರಿಗೂ ಕೆಲಸ ಸಿಕ್ಬಿಟ್ಟಿದೆ, ನನ್ಗೆ ಕೆಲ್ಸನೇ ಸಿಕ್ತಿಲ್ಲ, ಬದುಕೋದೇ ಬೇಡ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋಣ ಅಂತೇಳಿ ಡಿಪ್ರೆಸ್ ಹೋಗ್ಬಿಟ್ಟಿದ್ಯಮ್ಮ ಈ ನಡುವೆ. ಅದೆಲ್ಲ ಯೋಚನೆ ಮಾಡ್ಬೇಡ ತಾಯಿ, ಅರ್ಥ ಆಯ್ತಾ? ಆಯ್ತು ಗುರುಜಿ. ಹಾ, ಖಂಡಿತವಾಗ್ಲು ನಿನ್ಗೆ ಕೆಲ್ಸ ಎಷ್ಟು ದಿನದಲ್ಲಿ ಸಿಗುತ್ತೆ, ಯಾವ ಭಾಗದಲ್ಲಿ ಸಿಗುತ್ತೆ, ಯಾವ ಕೆಲಸ ಸಿಗುತ್ತೆ ಅಂತ ನನ್ನ ರಮಲಶಾಸ್ತ್ರದಿಂದ ನಾನು ಕಂಡುಹಿಡಿತೀನಿ. ಒಂದು ಸೆಕೆಂಡ್ ತಾಯಿ. ಓಕೆ ಓಕೆ. ಸಂಧ್ಯಾ, ಖಂಡಿತವಾಗ್ಲೂ ನಿನಗೆ ಒಳ್ಳೆ ಉದ್ಯೋಗ ಸಿಗುತ್ತೆ. ಲೇಟ್ ಆದ್ರೂ ಸಮಸ್ಯೆ ಇಲ್ಲ, ತುಂಬಾ ಅದ್ಭುತವಾದ ಉದ್ಯೋಗ ಸಿಗುತ್ತೆ. ಅದು ನಿನ್ನ ಜೀವನ ಪರ್ಯಂತವಾಗಿ ನೀನ್ ಬಿಡಬೇಕು ಅಂತ ಮನ್ಸು ಬರೋದೇ ಇಲ್ಲ. ಏನ್ ಓದಿದ್ಯಮ್ಮ ನೀನು? ನಾನು ಇಂಜಿನಿಯರಿಂಗ್ ಓದಿದ್ದೀನಿ ಗುರುಜಿ. ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ರಾ? ಹೌದು ಹೌದು. ನಿಮ್ಮ ಮನೆಯ ದಕ್ಷಿಣ ಭಾಗಕ್ಕೆ ಯಾವ್ದಾದ್ರು ಇಂಟರ್ವ್ಯೂಗೆ ಹೋಗಿದ್ರಾ? ದಕ್ಷಿಣ ಭಾಗ ಅಂದ್ರೆ ಬೆಂಗಳೂರು ಕಡೆ ಮತ್ತೆ ಮಂಗಳೂರು ಕಡೆ ಸಹ ಹೋಗಿದ್ದೆ ಗುರುಜಿ. ನಿಮ್ಮ ಮನೆ, ನೀನ್ ಎಲ್ಲಿ ವಾಸವಾಗಿದ್ಯೋ ಆ ದಕ್ಷಿಣ ಭಾಗಕ್ಕೆ ನಿನ್ಗೆ ಉದ್ಯೋಗ ಬರುತ್ತೆ ತಾಯಿ, ಚಿಂತೆ ಮಾಡ್ಬೇಡ. ಆದ್ರೆ ಗ್ರಹ ಸ್ಥಿತಿಗಳಲ್ಲಿ ಸ್ವಲ್ಪ ಸಮಯ ಸರಿ ಇಲ್ಲಮ್ಮ ನಿನ್ಗೆ. ನೀನು ಒಂದು 18 ದಿನಗಳ ಕಾಲ ಸತತವಾಗಿ ಕೈಯಲ್ಲಿ ಒಂದು ತೆಂಗಿನಕಾಯಿ, ಎಲೆ, ಅಡಿಕೆ, ದಕ್ಷಿಣೆ 11 ರೂಪಾಯಿ ಕೈಲಿ ಇಟ್ಕೋಬೇಕು. 9 ಪ್ರದಕ್ಷಿಣೆ ನವಗ್ರಹ ಮಾಡ್ಬೇಕು. ಮತ್ತೆ ಉಲ್ಟಾ 2 ಅಪ್ರದಕ್ಷಿಣೆ ಕೂರ್ವಾಣ ಗ್ರಹ ಮಂಡಲ 2, 9 ಕ್ಲಾಕ್ ವೈಸ್ 9, ಆಂಟಿ ಕ್ಲಾಕ್ ವೈಸ್ 2. ಈ ರೀತಿ ಮಾಡಿ ಆ ತೆಂಗಿನಕಾಯಿಯನ್ನ ಯಾರಾದ್ರೂ ಬ್ರಾಹ್ಮಣರು ಇರ್ತಾರಲ್ವಾ ದೇವಸ್ಥಾನದಲ್ಲಿ, ಅವ್ರು ಕೊಟ್ಟು ಪಾದ ನಮಸ್ಕಾರ ಮಾಡ್ಕೊಂಡು ನೇರವಾಗಿ ಮನೆಗ್ ಬರ್ಬೇಕು. ಯಾವತ್ತೇ ಆಗ್ಲಿ ನೆನ್ಪಿಟ್ಕೊಂಬ, ನೀನು ಜೀವನದಲ್ಲಿ ಯಾವತ್ತೇ ಆಗ್ಲಿ ನವಗ್ರಹ ಪ್ರದಕ್ಷಿಣೆ ಮಾಡಿದ ಮೇಲೆ ದೇವಸ್ಥಾನದಲ್ಲಿ ಕೂತ್ಕೋಬಾರ್ದು, ನೇರವಾಗಿ ಮನೆಗ್ ಬಂದ್ಬಿಡ್ಬೇಕು. ಈ ರೀತಿ ಒಂದು 18 ದಿನ ಮಾಡಮ್ಮ, ಸಾಕು. 18 ದಿನದ ಒಳಗಡೆ ನನ್ನ ಶ್ರೀಯಂತ್ರ ನಿಮ್ಮ ಮನೆಗೆ ಬಂದಿರುತ್ತೆ, ನಿನ್ಗೆ ಕೆಲಸ ಸಿಗುತ್ತೆ. ಕೆಲಸ ಸಿಕ್ಕಿದ್ಮೇಲೆ ನೀನ್ ನನ್ ಪತ್ರ ಬರೀಬೇಕು, ಸ್ವೀಟ್ ಬಾಕ್ಸ್ ಸಮೇತ ಇಲ್ಲಿ ಕಳಿಸ್ಬೇಕು, ಸರಿನಾ? ಸರಿಮಾ, ಒಳ್ಳೇದಾಗ್ಲಿ ತಾಯಿ. ಸಂಧ್ಯಾ, ನಮಸ್ತೆ. ಹಲೋ ಹಲೋ, ನಮಸ್ತೆ. ಯಾರಿದು? ನಾನು ಶಿವಮೊಗ್ಗದಿಂದ ಸುಬ್ಬಲಕ್ಷ್ಮಿ ಅಂತ ಹೇಳಿ. ಹೇಳಿಮ್ಮ ಸುಬ್ಬಲಕ್ಷ್ಮಿ ಅವರು, ಯಾರ ಬಗ್ಗೆ ಕೇಳ್ಬೇಕಿತ್ತು ನೀವು? ನನ್ ಬಗ್ಗೆನೇ ಮೇಡಮ್, ಸ್ವಲ್ಪ ಅಂಗಡಿ ಬಗ್ಗೆ, ಮನೆ ಬಗ್ಗೆ. ಸರಿ ಆಯ್ತು. ನಿಮ್ಮ ಜನ್ಮ ದಿನಾಂಕ ಹೇಳಿ. ಅದ್ ನನಗೆ ಸರಿಯಾಗಿ ಗೊತ್ತಿಲ್ಲ ಮೇಡಮ್, ಡೇಟ್ ಆಫ್ ಬರ್ತ್. ಸರಿ, ಏನಾದ್ರೂ ಮಾಹಿತಿ ತಿಳಿದಿದ್ಯಾ? ಮದುವೆ ಆದಂತ ದಿನಾಂಕ ಯಾವ್ದಾದ್ರೂ ಮಾಹಿತಿ ಗೊತ್ತಿದ್ಯಾ? ಜೂನ್ ಹಾ 15ನೇ ತಾರೀಕು. ಸರಿ, ಗುರುಜಿ ಅವರಿದ್ದಾರೆ ಸುಬ್ಬಲಕ್ಷ್ಮಿ ಅವರೇ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ಸುಬ್ಬಲಕ್ಷ್ಮಿ ನಮಸ್ತೆ ಅವರೇ. ಗುರುಜಿ. ಒಂದ್ ಅಂಗಡಿ ಇಟ್ಕೊಂಡಿದ್ದೀನಿ, ಪ್ರಾವಿಷನ್ ಸ್ಟೋರ್. ಅದು ಸ್ವಲ್ಪ ಅಂದ್ರೆ ವ್ಯಾಪಾರ ಆಗತ್ತೆ, ತುಂಬಾ ಒಂಥರ ಸಾಲದಲ್ಲಿ ಹೋಗುತ್ತೆ. ಸಾಲ ಅಂದ್ರೆ ಅದು ಯಾವ್ದು ದುಡಿದ್ರೂ ಕೈ ಇರತ್ತಲ್ಲ, ಸುಮ್ನೆ ಸಾಲ 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 ಅನ್ನತ್ತೆ. ನಿನ್ಗೆ ಅವತ್ತಿಂದ ಇವತ್ತೇ ಅಲ್ಲ ತಾಯಿ, ನೀನು ಮದ್ವೆ ಆದಾಗಿಂದ ಅವತ್ತಿಂದ ಸಾಲದಲ್ಲೇ ಜೀವನ ಮಾಡ್ತಿದ್ಯಾ. ಯಾವ್ದೋ ಒಂದ್ ರೀತಿ ನೀನು 100 ರೂಪಾಯಿ ಸಾಲ ಮಾಡಿರ್ತೀಯ, ಅದ್ ತೀರ್ಸೋಷ್ಟೊತ್ತಿಗೆ ಎಕ್ಸ್ಟ್ರಾ ಪಕ್ಕದಲ್ಲಿ 1000 ರೂಪಾಯಿ ಮಾಡ್ಕೊಂಡಿರ್ತೀಯ. ಹೌದಲ್ವಾ? ಸಾಲ ಎಷ್ಟು ದುಡ್ಡು ಬಂದ್ರು ಸಾಲಕ್ಕೆ ಹೋಗ್ತಿದ್ರೆ ಇನ್ನು ಉಳಿಯೋದು ಎಲ್ಲಿಂದ? ಹಾ, ಇದಕ್ಕೆ ರಮಲಶಾಸ್ತ್ರದಲ್ಲಿ ಸುಬ್ಬಲಕ್ಷ್ಮಿ ಅವ್ರಿಗೆ ಏನು ಆ ಭಗವಂತ ವರಪ್ರಸಾದ ಕೊಡ್ತಾನ ನೋಡೋಣ ತಾಯಿ. ಅಮ್ಮ, ರಮಲಶಾಸ್ತ್ರದಲ್ಲಿ ಗುರುವಿನ ದರ್ಶನ ತೋರಿಸ್ತಿದೆ. ಗುರು ಧನಕಾರಕ ಅಂತಾನೆ ಹೇಳ್ತೀವಿ. ಚಿಂತೆ ಮಾಡಬೇಡ ತಾಯಿ, ಖಂಡಿತವಾಗ್ಲೂ ನಿಂಗೆ ಒಳ್ಳೇದಾಗತ್ತೆ. ನೀನ್ ಅಲ್ಲೇ ಸ್ಥಿರವಾಗಿ ನಮಸ್ಕಾರ ಮಾಡು, ನಾನು ಇಲ್ಲಿಂದಾನೇ ಆಶೀರ್ವಾದ ಮಾಡ್ತೀನಿ. ಜೈ ಗುರುದತ್ತ. ಖಂಡಿತವಾಗ್ಲೂ ನಿಂಗೆ ಒಳ್ಳೇದಾಗತ್ತೆ. ನಿನ್ನ ಜೀವನದಲ್ಲಿ ಇಷ್ಟು ದಿನ ಎಷ್ಟು ಕಷ್ಟಗಳು ಪಟ್ಟಿದ್ರು ಇನ್ನು ಮುಂದೆ ನಿನ್ ಕಷ್ಟ ನಿವಾರಣೆ ಆಯ್ತು ಅಂತ ತಿಳ್ಕೊ. ಇದಕ್ಕೆ ಪ್ರತಿ ಗುರುವಾರ ತಾಯಿ ಎಲ್ಲಾದ್ರೂ ನಿಂಗೆ ಹಸು ಇರುತ್ತಲ್ಲ, ಸುತ್ತಮುತ್ತಲು ಹಸುಗಳು ಓಡಾಡ್ತಾ ಇರುತ್ತೆ, ನಿನ್ನ ಕೈಯಿಂದ ಕಡಲೆಕಾಳು, ಉದ್ದಿನ ಕಾಳು, ಹುರುಳಿಕಾಳು ಈ 3 ಮೊಳಕೆ ಕಟ್ಬಿಡ್ಬೇಕು. ಸೋಮವಾರಕ್ಕೆ ನೆನೆಸ್ಬಿಡ್ಬೇಕು. ಗುರುವಾರ ಅಷ್ಟೊತ್ತಿಗೆ ಮೊಳಕೆ ಬಂದಿರುತ್ತೆ, ಅದಕ್ಕೆ ಸ್ವಲ್ಪ ಬೆಲ್ಲದ ನೀರನ್ನ ಸೇರಿಸಿ ಹಸು ತಿನ್ನಿಸ್ತಾ ಬರ್ಬೇಕು. 16 ವಾರಗಳ ಕಾಲ ಮಾಡ್ಬೇಕು. ಈ ರೀತಿ ಮಾಡ್ಕೊಂಡು ನಿಮ್ಮ ಮನೆಯ ಪೂರ್ವ ಭಾಗಕ್ಕೆ, ಎಲ್ಲಾದ್ರೂ ಪೂರ್ವಕ್ಕೆ, ನಿಮ್ಮ ಮನೆ ಎಲ್ಲಿರುತ್ತೋ ಪೂರ್ವಕ್ಕೆ ಈ ತುಂಬೆ ಹೂವದ ಗಿಡ ನೋಡಿರ್ತೀರಾ ನೀವು. ಈ ತುಂಬೆ ಹೂವದ ಗಿಡವನ್ನ ಭಾನುವಾರದ ದಿವಸ ಬೇರಿನ ಸಮೇತವಾಗಿ ಕಿತ್ಕೊಂಡ್ಬಂದು ಅದನ್ನ ಒಂದು ಹಳದಿ ಬಟ್ಟೆಯಲ್ಲಿಟ್ಟು ಪೂಜೆ ಮಾಡಿ ನಿನ್ನ ಅಂಗಡಿಯಲ್ಲಿ ಮೇಲೆ ಕಟ್ಟಿ ಡೈಲಿ ಅದಕ್ಕೆ ಸಾಂಬ್ರಾಣಿ ಹೊಗೆ ಕೊಡುತ್ತಾಯಿ. ನಿನ್ಗೊಬ್ಬಳಿಗೆ ಅಂತ ಅಲ್ಲ, ಇದು ಯಾರೇ ಬಿಸ್ನೆಸ್ ಮಾಡೋರಾಗ್ಲಿ ಈ ತಂತ್ರ ಪ್ರಯೋಗವನ್ನು ಮಾಡಿ ನಿನ್ನ ಜೀವನದಲ್ಲಿ ಸಕಲ ಕಷ್ಟಗಳು ದೂರವಾಗುತ್ತೆ. ನಾನು ಇಲ್ಲಿಂದ ಆಶೀರ್ವಾದನೂ ಮಾಡಿದ್ದೀನಿ,
ನಿನಗೆ ಭೈರವಿ ಯಂತ್ರ ಅಂತಂದ್ರೆ ಈ ಶ್ರೀ ಯಂತ್ರ ನಿನಗೆ ಮನೆಗೂ ತಲುಪುತ್ತೆ. ಅಷ್ಟರಲ್ಲಿ ಸಾಕಷ್ಟು ಚೇಂಜಸ್ ಆಗುತ್ತೆ. ಇದೆಲ್ಲ ಆದ ನಂತರ ಗುರುಗಳಿಗೆ ಏನಾದ್ರೂ ಗುರುದಕ್ಷಿಣೆ ಕೊಡ್ಬೇಕಲ್ವೇ? ಆಗ ಸ್ವೀಟ್ ಸಮೇತ ಇನ್ನೊಂದು ಪತ್ರ ಬರೀರಿ, ಅದೇನಂಗ್ ದಕ್ಷಿಣೆ. ಒಳ್ಳೇದಾಗ್ಲಿ ಅಮ್ಮ, ನಮಸ್ತೆ. ಗುರುಜಿ, ಈಗ ಪತ್ರಕ್ಕೆ ಸ್ಪಂದಿಸೋ ಸಮಯ ಆಗಿದೆ. ಪತ್ರ ನೋಡೋಣ. ಬೆಂಗಳೂರಿನ ವಿಜಯನಗರದಿಂದ ಪತ್ರ ಬಂದಿದೆ. ಪ್ರಕಾಶ್ ಅಂತ ನನ್ನ ಹೆಸರು ಗುರುಜಿ. ನಿಮಗೆ ಶಿರಶಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳ್ತಿದ್ದಾರೆ. ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳನ್ನ ವೈಜ್ಞಾನಿಕ ತಳಹದಿಯಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮೂಡ್ ಬರ್ತಿದೆ ಅಂತ ಕೂಡ ತಿಳಿಸಿದ್ದಾರೆ. ವ್ಯಾಸಂಗ ಹೆಚ್ಚಾಗಿ ಮಾಡಿಲ್ಲ ಗುರುಜಿ, ವಿದ್ಯೆ ತಲೆ ಹತ್ತಿಲ್ಲ. ಏನೇ ಮಾಡಿದ್ರು ಕೂಡ ಅಭಿವೃದ್ಧಿ ಅನ್ನೋದು ಆ ಬೆಳಕು ಇದುವರೆಗೂ ನನಗೆ ಕಾಣ್ತಾ ಇಲ್ಲ, ಜಿಜ್ಞಾಸೆಯಾಗಿ ಉಳಿದಿದೆ ಅಂತ ಹೇಳ್ತಿದ್ದಾರೆ. ಖಾಸಗಿ ಕಂಪನಿಯೊಂದರಲ್ಲಿ ಡ್ರೈವರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅನೇಕ ಅಪಮಾನಗಳು, ಅವಮಾನ ಜೊತೆಗೆ ನಿಂದನೆಯನ್ನ ಎದುರಿಸ್ತೀನಿ. ಪ್ರತಿನಿತ್ಯವೂ ಕೂಡ ರಾಶಿ ನಕ್ಷತ್ರ ಯಾವುದೂ ನನಗೆ ತಿಳಿದಿಲ್ಲ. ಜೀವನದಲ್ಲಿ ಹೊಸ ಬೆಳಕನ್ನ ಕಾಣುವಂತೆ ಮಾಡಿ ಏನಾದ್ರೂ ಪರಿಹಾರ ನೀಡಿ ಗುರುಜಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತಪ್ಪ, ತುಂಬಾ ನೊಂದು ಬರ್ದಿದ್ಯಾ ನಿನ್ನ ಪತ್ರ. ಈ ಪತ್ರಕ್ಕೆ ನಕ್ಷತ್ರ ಗೊತ್ತಿಲ್ಲ, ರಾಶಿ ಗೊತ್ತಿಲ್ಲ, ಖಾಲಿ ಪ್ರಕಾಶ್ ಅಷ್ಟೇ. ಪಕಾರಕ್ಕೆ ಹಸ್ತ ನಕ್ಷತ್ರ, ಪಕಾರಕ್ಕೆ ರಕಾರ ಸೇರಿ ಪ್ರಾಕಾರವಾಗಿದೆ. ಅದು ಪ್ರಾಕಾರ ಅಂದ್ರೆ ಪ್ರದಕ್ಷಿಣೆ. ಅದು ಚಿತ್ತ ನಕ್ಷತ್ರ 4ನೇ ಪಾದ ತುಲಾ ರಾಶಿ ನಡೀತಾ ಇದೆ. ಈಗ ನಡೀತಾ ಇರ್ತಕ್ಕಂಥದ್ದು 7.5 7 ವರ್ಷ ಶನಿ. ಅದ 4 ವರ್ಷ ಕಂಪ್ಲೀಟ್ ಆಯ್ತು ಅನ್ಕೊಳ್ಳಿ, ಇನ್ನು 3 ವರ್ಷ ಇದೆ, ಚಿಂತೆ ಮಾಡ್ಬೇಡ. ಆದ್ರೆ ಪ್ರಕಾರ ಅಂದ್ರೆ ಏನ್ ಹೇಳಿ, ಸುತ್ತು. ನಿನ್ನ ಜೀವನದಲ್ಲಿ ಎಲ್ಲೂ ಕರೆಕ್ಟಾಗಿ ಒಂದ್ ಜಾಗದಲ್ಲಿ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಪ್ರಕಾಶ ಅನ್ನೋರೆಲ್ಲರೂ ಅಷ್ಟೇ, ಒಂದು ಜಾಗದಲ್ಲಿ ಕೆಲಸ ಮಾಡಕ್ ಆಗೋದಿಲ್ಲ. 64 ಕಡೆ ಕೆಲಸ ಮಾಡ್ಬೇಕು, 64 ಕಡೆ ಯೋಚನೆ ಮಾಡ್ಬೇಕು, ಬೇಗ ದೊಡ್ಡವನಾಗ್ಬಿಡ್ಬೇಕು, ಬೇಗ ಉದ್ಧಾರ ಆಗ್ಬಿಡ್ಬೇಕು ಅಂತ ಯೋಚನೆ ಮಾಡ್ತೀಯ. ನಿನ್ಗೀಗ 7.5 ನಡೀತಿರೋದ್ರಿಂದ ಪ್ರತಿ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗು. ಅಲ್ಲಿ ಹನುಮಂತನಿಗೆ 108 ಪ್ರದಕ್ಷಿಣೆ ಮಾಡ್ಬೇಕು. ಒಂದು 16 ವಾರ 108 ಪ್ರದಕ್ಷಿಣೆ ಮಾಡಯ್ಯ, ಪರವಾಗಿಲ್ಲ, ಶಕ್ತಿ ಇದೆ ದೇಹದಲ್ಲಿ. 108 ಪ್ರದಕ್ಷಿಣೆ ದೇವಾಲಯ ಪ್ರದಕ್ಷಿಣೆ ಮಾಡ್ಬೇಕು. ಪ್ರತಿ ಅಮಾವಾಸ್ಯೆ ದಿವಸ ನೀನು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಕು. ಇನ್ನು 3 ವರ್ಷಗಳ ಕಾಲ ಇದನ್ನ ಮಾಡು. ನಿಂಗೆ 7.5 ಹತ್ರ ಬರೋದಿಲ್ಲ. ಈ ಖಾಸಗಿ ಕಂಪ್ನಿಯಲ್ಲಿ ಎಲ್ಲಿ ಕೆಲಸ ಮಾಡ್ತಿದ್ಯಾ ಅಲ್ಲೇ ಸ್ವಂತವಾಗಿ ನೀನು ಒಂದು ಕಾರನ್ನ ತಗೊಂಡು ಆ ಕಾರ್ನ ಓಡಿಸ್ಕೊಂತೀಯ. ಮದ್ವೆನೂ ಆಗತ್ತೆ, ಜೀವನದಲ್ಲಿ ಚೆನ್ನಾಗಿರ್ತೀಯ. ಒಳ್ಳೇದಾಗ್ಲಿ ಅಪ್ಪ ಪ್ರಕಾಶ್, ನಿನಗೂ ನಮಸ್ಕಾರ, ನನ್ನ ಆಶೀರ್ವಾದನೂ ಇರುತ್ತೆ. ಹೇಳಿ ಗುರುಜಿ, ದ್ವಾದಶ ರಾಶಿಯ ಫಲಾಫಲ ಹೇಗಿದೆ ಇವತ್ತು ನಮ್ಗೆ? ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ವಾಹನಗಳಿಂದ ತೊಂದರೆ, ಸ್ವಲ್ಪ ಎಚ್ಚರಿಕೆ. ಲಾಂಗ್ ಡ್ರೈವ್ ಬೇಡ. ನಿನ್ನೆ ತಾನೇ ಯಾರೋ ಒಬ್ರು ಹೇಳ್ತಾ ಇದ್ರು, ಮನೆಯಿಂದ 100 ಸ್ಪೀಡಲ್ಲಿ ಹೋದೆ, ಆ ಕಡೆಯಿಂದ 108 ಅಲ್ಲಿ ಬಂದೆ ಅಂತ ಕೆಲಸ ಬೇಡ. ಸಾವಧಾನ ಚಿತ್ತರಾಗಿರಿ, ಖಂಡಿತ ಒಳ್ಳೇದಾಗತ್ತೆ. ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮನಸ್ಸಿಗೆ ಅಶಾಂತಿ, ಅಕಾಲ ಭೋಜನ ಅಂತ ಎಲ್ಲೋ ಯೋಚನೆ ಮಾಡ್ಕೊಂಡು ಅಕಾಲ ಭೋಜನ ಬೇಡ. ಆರೋಗ್ಯಕ್ಕೆ ಗುರು ಅಧಿಪತಿಯಾಗಿರ್ತಾನೆ. ಗುರು ಅಷ್ಟೋತ್ರ ಓದ್ಕೊಳ್ಳಿ, ತುಂಬಾ ಒಳ್ಳೇದಾಗತ್ತೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ವಿಶೇಷವಾಗಿ ಸ್ತ್ರೀ ಮೂಲಕ ಕುಟುಂಬದಲ್ಲಿ ತೊಂದರೆಗಳು. ಸ್ವಲ್ಪ ಎಚ್ಚರಿಕೆ ಇರಿ. ಯಾರಿಗೆ ಹೇಳ್ತಾ ಇದೀನಿ ಅಂತ ನೆನ್ಸ್ಕೊಳ್ಳಿ. ಯಾವುದೋ ಹೆಣ್ಮಕ್ಳು ಈ ಕಡೆ ಒಂದು ಮೊಬೈಲ್ ಯೂಸ್ ಮಾಡೋರೆಲ್ಲ ಸ್ವಲ್ಪ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡ್ರೆ ಮನೆಯಲ್ಲೂ ನೆಮ್ಮದಿಯಾಗಿರುತ್ತೆ. ಮತ್ತು ದೂರದಿಂದ ಸ್ನೇಹಿತರು ಮನೆಗೆ ಬರ್ತಾ ಇದ್ದಾರೆ ಅಂತ ಸ್ವಲ್ಪ ಸ್ನೇಹಿತರಿಗೋಸ್ಕರ ವೆಯ್ಟ್ ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಮನೆಯಲ್ಲಿ ಸ್ತ್ರೀಯರಿಗೂ ಸಹ ಶುಭ ಸುದ್ದಿ ಮತ್ತು ವರ್ಗಾವಣೆ ಅಂತ ಎಲ್ಲಾದ್ರೂ ಕೆಲಸಕ್ಕೆ ವರ್ಗಾವಣೆ ಮಾಡ್ಕೊಂತವ್ರು ಪ್ರಯತ್ನ ಪಡಿ, ಖಂಡಿತ ಒಳ್ಳೇದಾಗುತ್ತೆ. ಈ ದಿವಸ ದುರ್ಗಾದೇವಿ ಅಷ್ಟೋತ್ರ ಹೊತ್ಕೊಳ್ಳಿ, ಮತ್ತಷ್ಟು ಶುಭಗಳನ್ನ ಪಡೀತೀರಿ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವ್ಯಾಪಾರದಲ್ಲಿ ಲಾಭ, ಮಿತ್ರರಿಂದ ಲಾಭ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಬಂಧು ಮಿತ್ರರೊಂದಿಗೆ ಶುಭ ಸುದ್ದಿ. ನೋಡಿ, ಮಿತ್ರ ಲಾಭ, ಬಂಧು ಮಿತ್ರ ಶುಭ ಸುದ್ದಿ, ಊಟದ ಭೋಜನ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಮತ್ತು ಸ್ತ್ರೀಯರಿಂದ ಲಾಭ. ನೋಡಿ, ಹೆಣ್ಣು ಮಕ್ಕಳಿಗೆ ಸ್ತ್ರೀಯರಿಂದನೇ ಲಾಭ ಅಂತ. ಯಾರಿಗೋ ದುಡ್ಡು ಕೊಟ್ಟಿದ್ದೀರಾ, ಕೊಡ್ತಾ ಇಲ್ಲ ಅನ್ನೋರು ಇನ್ನ ಸ್ವಲ್ಪ ಪಟ್ಟು ಪ್ರಯತ್ನ ಮಾಡಿ, ಸೋಂಬೇರಿ ಆಗದೆ ಖಂಡಿತ ದುಡ್ಡು ವಾಪಸ್ ಬರುತ್ತೆ. ಮಕ್ಕಳಿಗೆ ಶಿರೋಬಾಧಹ ಅಂತ, ಶಿರೋ ಅಂತಂದ್ರೆ ತಲೆ, ಆ ಬಾಧೆಗೆ ಸಂಬಂಧಪಟ್ಟ ತೊಂದರೆಗಳು ಬರುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಕರ್ಕಾಟಕ ರಾಶಿ. ಈ ದಿವಸ ಕರ್ಕಾಟಕ ರಾಶಿಯವರಿಗೆ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಅಧಿಕ ಲಾಭ, ಕಷ್ಟಕ್ಕಿಂತ ಹೆಚ್ಚು ಲಾಭ. ಕಷ್ಟಪಡಿ, ಒಳ್ಳೇದಾಗುತ್ತೆ. ಮನೆಯಲ್ಲಿ ಸಂತೋಷದ ವಾತಾವರಣ. ಸ್ತ್ರೀಯರಿಗೆ ಇಷ್ಟವಾದ ವಸ್ತುಗಳ ಖರೀದಿ ಅಂತ, ಸ್ಕ್ರೀನು, ಕರ್ಟನ್, ಇಷ್ಟವಾದ ವಸ್ತು ಅಂತ ಡೈಮಂಡ್ ನೆಕ್ಲೆಸ್ಗೆ ಹೋಗ್ಬೇಡಿ. ಸ್ಕ್ರೀನು, ಕರ್ಟನ್, ವಾಷಿಂಗ್ ಮಿಷಿನ್ ಇಂತ ಸ್ವಲ್ಪ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಶಿವನ್ಗೆ ಪೂಜೆ ಮಾಡಿ ಮತ್ತ ಶುಭಗಳನ್ನ ಪಡಿತೀರಿ. ಈಗ ಸಿಂಹ ರಾಶಿ.
ಸಿಂಹರಾಶಿಯವರಿಗೆ ವಿಶೇಷವಾಗಿ ಕಳ್ಳರಿಂದ ತೊಂದರೆ, ಹಿರಿಯ ವ್ಯಕ್ತಿಗಳಿಂದ ಕಿರುಕುಳ, ಸ್ವಲ್ಪ ಸ್ತ್ರೀಯರಿಗೆ ಹಿರಿಯ ವ್ಯಕ್ತಿಗಳಿಂದ ಕಿರುಕುಳ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ, ಖಂಡಿತ ಒಳ್ಳೇದಾಗತ್ತೆ. ಮನಸ್ಸು ಚಂಚಲ ತಗೊಳ್ಳೋದು ಬೇಡ. ಈ ದಿನ ಎಲ್ಲಾ ವಿಚಾರಕ್ಕೂ ಸ್ವಲ್ಪ ದುರಾದೃಷ್ಟನೇ ನಿಮ್ ವಿಚಾರದಲ್ಲಿ. ಈ ದಿವಸ ಸೂರ್ಯನ ಅಷ್ಟೋತ್ರ ಹೊತ್ಕೊಳ್ಳಿ, ಮತ್ತಷ್ಟು ಶುಭ ಫಲಗಳನ್ನ ಪಡಿತೀರಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕಾರ್ಯಸಿದ್ಧಿ ತುಂಬಾ ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ಲಾಭ, ಹಿರಿಯರಿಂದ ಪ್ರಶಂಸೆ, ಸನ್ಮಾನ, ಕುಟುಂಬದಲ್ಲಿ ಸಂತೋಷ, ಹೆಣ್ಣು ಮಕ್ಕಳಿಗೂ ಉಲ್ಲಾಸ, ಗುರು ಹಿರಿಯರ ದರ್ಶನ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಈ ದಿವಸ ನೀವು ಬುಧ ಗ್ರಹನ ಅಷ್ಟೋತ್ರ ಓದ್ಕೊಳ್ಳಿ, ಅದು ಆಗಿಲ್ಲ ಅಂತಂದ್ರೆ ಚಂದ್ರ ಅಷ್ಟೋತ್ರ ಓದ್ಕೊಳ್ಳಿ, ಮತ್ತಷ್ಟು ಶುಭ ಫಲ ಪಡಿತೀರಿ. ತುಲಾ ರಾಶಿಯವರಿಗೆ ವ್ಯಾಪಾರಿಗಳಿಗೆ ಅಧಿಕ ಲಾಭ ಪಡೆಯುವಂತ ದಿವಸ. ಷೇರು ಮಾರುಕಟ್ಟೆಯಲ್ಲಿ ಯಾರಾದ್ರೂ ಹಣ ಹೂಡಿಕೆ ಹಾಕಿದ್ರೆ ಅವ್ರಿಗೂ ಲಾಭ ಬರತಕ್ಕಂಥದ್ದು. ಆರೋಗ್ಯದಲ್ಲಿ ಚೇತರಿಕೆ. ಮನೆಯಲ್ಲಿ ಸ್ತ್ರೀಯರಿಗೆ ಮನೆಯಲ್ಲಿ ಮಕ್ಕಳಿಂದ ಶುಭ ಸುದ್ದಿ ಕೇಳ್ತೀರಂತ. ನಿಮ್ ಮಕ್ಕಳೇ ನಿಮ್ಗೆ ಏನಾದ್ರೂ ಹೊರಗಡೆ ಕೊಡಬಹುದು, ಕಾಯ್ತಾ ಇರಿ, ತೊಂದರೆ ಇಲ್ಲ. ಇಷ್ಟ ವಸ್ತು ಖರೀದಿ ತುಂಬಾ ಚೆನ್ನಾಗಿದೆ. ಈ ದಿವಸ ಲಕ್ಷ್ಮಿಯ ಜೊತೆಗೆ ಹನುಮಂತನ ಅಷ್ಟೋತ್ರ ಓದ್ಕೊಂಡ್ರೆ ಮತ್ತಷ್ಟು ಶುಭ ಫಲ ಪಡಿತೀರಿ. ವೃಶ್ಚಿಕ ರಾಶಿ. ವಿಶೇಷವಾಗಿ ಸಂಬಂಧಿಕರು ಮನೆಗೆ ಆಗಮನ, ನೆಂಟರು ಬರ್ತಿದ್ದಾರೆ. ದೀಪಾವಳಿ ಹಬ್ಬ ಹತ್ರ ಬರ್ತಿದೆ, ಆ ಸಮಯಕ್ಕೂ ಬರಬಹುದು. ಮತ್ತು ಶುಭ ಸಮಾರಂಭಗಳು ಹಾಗೂ ಬೇರೆ ಕಡೆ ಹೋಗುವಂಥದ್ದು, ದೂರ ಪ್ರಯಾಣ ಮಾಡುವಂಥದ್ದು, ಟ್ರಿಪ್ಪು, ಇಂಥದ್ದು ಏನಾದ್ರು ಟೈಮ್ ಟೇಬಲ್ ಲಿಸ್ಟ್ ಹಾಕೊಳ್ಳಂಗಿದ್ರೆ ಹಾಕೊಳ್ಳಿ, ಮಾತುಕತೆ ನಡೆಯುತ್ತೆ ಅಂತ. ಮತ್ತು ಧಾರ್ಮಿಕ ಕ್ಷೇತ್ರಗಳ ದರ್ಶನ ಅಂತ ತುಂಬಾ ಚೆನ್ನಾಗಿದೆ. ಈ ದಿವಸ ಮನೆಗಿಂತ ಹೊರಗಡೆ ಹೋಗಕ್ ಮುಂಚೆ ಓಂ ನಮಃ ಶಿವಾಯ ಅಥವಾ ಶಿವನ ಅಷ್ಟೋತ್ರ ಓದ್ಕೊಳ್ಳಿ, ಯಾವುದು ವಿಘ್ನಗಳು ಹತ್ರ ಬರೋದಿಲ್ಲ. ಧನುರ್ ರಾಶಿಯವರಿಗೆ ದೇಹಾಲಸ್ಯ, ಸ್ವಲ್ಪ ಎಚ್ಚರಿಕೆ ಬರಬೇಕು. ಮತ್ತೆ ಈ ದಿನ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಕಮ್ಮಿ ಇರುತ್ತೆ. ಅದರಿಂದ ಕಷ್ಟ ಪಡೋದು ಬೇಡ ಅನ್ನೋದು ಬೇಡ, ಮತ್ತಷ್ಟು ಕಷ್ಟಪಡಿ, ಈಕ್ವೆಲ್ ಆಗುತ್ತೆ. ಮತ್ತೆ ಮನೆಯಲ್ಲಿ ಸ್ತ್ರೀಯರಿಗೆ ಶತ್ರುಗಳಿಂದ ತೊಂದರೆ, ಸ್ವಲ್ಪ ಎಚ್ಚರಿಕೆ ಇರಬೇಕು. ಮನೆಯಲ್ಲಿ ಮಾತಿನ ಚಕಮಕಿ ನಡೆಯುವಂಥದ್ದು, ಎಚ್ಚರಿಕೆಯಲ್ಲಿ. ಮಕ್ಕಳೊಡನೆ ಒಡನಾಟ, ಸ್ವಲ್ಪ ಮಕ್ಕಳ ಜೊತೆನೂ ಶಾಂತಿಯಿಂದ ಇದ್ರೆ ಒಳ್ಳೇದಾಗತ್ತೆ. ಈ ದಿವಸ ನರಸಿಂಹಸ್ವಾಮಿ ಅಷ್ಟೋತ್ರ ಓದ್ಕೊಳ್ಳಿ, ಮತ್ತಷ್ಟು ಶುಭಫಲಗಳನ್ನ ಪಡಿತೀರಿ. ಮಕರ ರಾಶಿಯವರಿಗೆ ಕೆಟ್ಟ ಸುದ್ದಿ ಕೇಳುವಂಥದ್ದು ಯಾವುದು ಕೇಳೋದು ಬೇಡ. ಕೆಟ್ಟ ಸುದ್ದಿ ಬರುತ್ತೆ ಅಂತಿದೆ, ಆದ್ರಿಂದ ಸ್ವಲ್ಪ ಮಟ್ಟಿಗೆ ಎಲ್ಲಾ ವಿಚಾರಗಳನ್ನ ಅವಾಯ್ಡ್ ಮಾಡ್ತಾ ಬನ್ನಿ. ಮನೆಯಲ್ಲಿ ಸಂತೋಷ ಏನೋ ಇದೆ, ಆದ್ರೆ ಸಾಲದಿಂದ ತೊಂದರೆ ಬರುವಂತದ್ದು, ಸಾಲ ಮಾಡಿ ತುಪ್ಪ ತಿನ್ನುವಂತ ಯೋಚನೆ ಈ ದಿವಸ ಬೇಡ. ಬೇರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಲಾಭ ಸಿಗುವಂತದ್ದು ಇರುತ್ತೆ. ಈ ದಿವಸ ನೀವು ಶಿವನ ಅಷ್ಟೋತ್ರ ಓದ್ಕೊಳ್ಳಿ, ಮತ್ತಷ್ಟು ಫಲಗಳನ್ನ ಪಡೀತೀರಿ. ಕುಂಭರಾಶಿ. ಕುಂಭರಾಶಿಯವರಿಗೆ ವಿವಾಹ ಯೋಗ, ಮನೆಯಲ್ಲಿ ಸಂತೋಷ, ಸಾಲದಿಂದ ನಿವೃತ್ತಿ ತುಂಬಾ ಚೆನ್ನಾಗಿದೆ, ಚಿಂತೆ ಮಾಡಬೇಡಿ. ಹೆಣ್ಣು ಮಕ್ಕಳಿಗೆ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಲಾಭ, ಮಕ್ಕಳಿಗೆ ಶುಭ ದಿವಸ, ತುಂಬಾ ಚೆನ್ನಾಗಿದೆ. ಈ ದಿವಸ ನೀವು ಮತ್ತಷ್ಟು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ ಅಥವಾ ದುರ್ಗಾದೇವಿಯ ಧೂಮ್ ದುರ್ಗಾಯೇ ನಮಃ ಅಂತೇಳಿ ನಾಮಸ್ಮರಣೆ ಮಾಡ್ತಾ ಎಲ್ಲಾ ಕೆಲಸ ಪ್ರಾರಂಭ ಮಾಡಿ ಮತ್ತಷ್ಟು ಫಲಗಳನ್ನ ಪಡಿತೀರಿ. ಈ ದಿನ ವಿಶೇಷವಾಗಿ ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಕೋರ್ಟು ಕಚೇರಿಗಳಲ್ಲಿ ಜಯ ಸಿಗುವಂತದ್ದು ತುಂಬಾ ಚೆನ್ನಾಗಿದೆ. ಮತ್ತೆ ದ್ರವ್ಯ ಸ್ವಲ್ಪ ಮಟ್ಟಿಗೆ ನಷ್ಟ, ಅಂತಂದ್ರೆ ಯಾರಿಗೋ ಲಂಚ ಗಿಂಚ ಕೊಡಕ್ ಹೋಗ್ಬೇಡಿ, ನಷ್ಟ ಆಗುತ್ತೆ. ಅಶಾಂತಿ ಸಂಕಷ್ಟ, ಮನೆಯಲ್ಲಿ ಸ್ವಲ್ಪ ಜಗಳಾಡಕ್ ಹೋಗ್ಬೇಡಿ, ಅಶಾಂತಿ ಆಗುತ್ತೆ. ಆದ್ರೆ ಕೋರ್ಟಲ್ಲಿ ಮಾತ್ರ ಜಯ ಸಿಗುತ್ತೆ. ಈ ದಿನ ನೀವು ಗುರುಗಳ ಅಷ್ಟೋತ್ರ ಓದ್ಕೊಂಡ್ರೆ ಎಲ್ಲ ಶುಭ ಸುದ್ದಿನೇ ಸಿಗುತ್ತೆ. ಇವತ್ತು ಕೆಲವರಿಗೆ ರಾಶಿಯವರಿಗೆ ಕೆಟ್ಟದ್ದು, ಕೆಲವರ ರಾಶಿ ಶುಭ ಫಲ ಇದೆ. ಈ ದಿವಸದ ವಿಶೇಷ ಜ್ಞಾನ, ಕೊನೆಯದಾಗಿ ಬ್ರಹ್ಮ ಹತ್ಯೆ ದೋಷವನ್ನ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಅರಳಿ ಸಮ್ಮಿತ್ತು, ಅರಳಿಯ ಕಡ್ಡಿ, ಅರಳಿ ಮರ, ಅಶ್ವತ್ಥ ಮರದ ಕಡ್ಡಿ ಗಂಧಕಿ ಅಂಗಡಿಯಲ್ಲಿ ಎಲ್ಲಾದ್ರೂ ಸಿಗುತ್ತೆ. ಒಂದ್ ಕಟ್ಟು ತಂದಿಟ್ಕೊಂಬಿಡಿ. ಇವತ್ತು ಸಾಯಂಕಾಲ 5 ರಿಂದ 6 ಗಂಟೆ ಮಧ್ಯದಲ್ಲಿ ಆ ಕಡ್ಡಿನ ಮನೆಯಿಂದ ಹೊರಗಡೆನೋ, ಒಂದು ಹೋಮದ ಕುಂಡನೋ, ಮನೆ ಮೇಲೇನೋ ಎಲ್ಲಾದ್ರೂ ಸರಿ, 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಬಿಡ್ಬೇಕು. ಅದನ್ನ ಕೆಂಡ ಮಾಡ್ಕೋಬೇಕು. ಕೆಂಡ ಮಾಡ್ಕೊಂಡು ಅದ್ರಲ್ಲಿ ಸ್ವಲ್ಪ ಸಾಂಬ್ರಾಣಿ ಹೊಗೆ ಹಾಕಿ ಮನೆಯೆಲ್ಲ ಹಾಕ್ಬೇಕು. ಮನೆಯೆಲ್ಲ ಹಚ್ಚಿ ಆ ಕೆಂಡ ಉರಿಯುತ್ತಲ್ವಾ, ಅದನ್ನ ಮನೆ ದ್ವಾರ ಬಾಗಿಲಿಗೆ ಇಡಬೇಕು. ಈ ರೀತಿ ಇಟ್ರೆ ಮನೆಯಲ್ಲಿರ್ತಕ್ಕಂಥ ಸಕಾರಾತ್ಮಕ ಶಕ್ತಿ ಆಚೆಗೆ ಹೋಗುತ್ತೆ, ಬ್ರಹ್ಮ ಹತ್ಯೆ ದೋಷ ಕಮ್ಮಿ ಆಗುತ್ತೆ. ಅದನ್ನ ಪ್ರತಿನಿತ್ಯ ನೀವು ಹಣೆಯಲ್ಲಿ ಇಟ್ಕೊಳ್ತಾ ಇದ್ರೆ ಹೋಗಿದ್ದ ಕೆಲಸ ಕಾರ್ಯಗಳೆಲ್ಲವೂ ಸಕ್ಸಸ್ ಆಗುತ್ತೆ. ಈ ತಂತ್ರ ಪ್ರಯೋಗವನ್ನ ನೀವು ಮಾಡಿ ಈ ದಿನ ಶುಭ ಫಲಗಳನ್ನ ಪಡೆಯಿರಿ. ಗುರುಜಿ, ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಎಲ್ಲಾ ಉಪಯುಕ್ತಕರವಾದಂತಹ ಮಾಹಿತಿಗಳಿಗೂ ಧನ್ಯವಾದಗಳು ಗುರುಜಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಬ್ರಹ್ಮೋಸ್ಮಿ.
ವೀಕ್ಷಕರೇ, ನೋಡಿದ್ರಲ್ಲ ಇಂದಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ಮಾಹಿತಿಗಳನ್ನ, ಉಪಯುಕ್ತಕರವಾದಂತ ವಿಷಯಗಳನ್ನ ತಿಳ್ಕೊಂಡ್ರಿ ಅಲ್ವಾ? ನೀವು ಕೂಡ ಪತ್ರವನ್ನ ಬರೆಯೋದನ್ನ ಮರಿಬೇಡಿ. ನಮ್ಮ ವಿಳಾಸವನ್ನ ಹೇಳ್ತಾ ಇದ್ದೀನಿ. ನಂಬರ್ 39, ಯುನೈಟೆಡ್ ಮ್ಯಾನ್ಷನ್ಸ್, ಜಿ ಕನ್ನಡ ವಾಹಿನಿ, ಓಂಕಾರ ವಿಭಾಗ, 3ನೇ ಮಹಡಿ, ಬೆಂಗಳೂರು 1 ಅಂತ ಹೇಳ್ತಾ ನಿಮ್ಮ ಕರೆಗಳಿಗೋಸ್ಕರ ಸರಿಯಾಗಿ ನಾಳೆ ಬೆಳಗ್ಗೆ 7:30ಕ್ಕೆ ಕಾಯ್ತಾ ಇರ್ತೀವಿ. ಕರೆ ಮಾಡ್ತೀರಾ ಅಲ್ವಾ? ನಮ್ಮ ಸಂಖ್ಯೆಗಳು 41219999 ಅಂತ ಹೇಳ್ತಾ ಹೋಗ್ ಬರೋದೇ ವಂದನೆಗಳು.